ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಅನುಗ್ರಹ ಆಶೀರ್ವಾದದಿಂದ ಹಾಗೆ ನೀವು ನಂಬಿದ ದೇವತೆಗಳ ಅನುಗ್ರಹ ಆಶೀರ್ವಾದದಿಂದ ತುಂಬಾ ಚೆನ್ನಾಗಿದ್ದೀರಾ, ಹಾಗೆ ತುಂಬಾ ಚೆನ್ನಾಗಿರಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇವತ್ತಿನ ರೀಡಿಂಗನ್ನು ಶುರು ಮಾಡ್ತಾ ಇದ್ದೀನಿ. ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಂದ ನಿಮ್ಮನ್ನು ಹೀಲ್ ಮಾಡುತ್ತೆ, ಹಾಗೆ ಮುಂದೆ ನಿಮಗೆ ಯಾವ ರೀತಿ ಒಂದು ದಾರಿಯಲ್ಲಿ ಸಾಗಬೇಕು ಅನ್ನೋ ರೀತಿಯಲ್ಲಿ ಒಂದು ಸ್ಪಷ್ಟತೆಯನ್ನು ನೀಡುತ್ತೆ. ಸ್ನೇಹಿತರೆ, ಮೊದಲನೆಯದಾಗಿ ಇಲ್ಲಿ ನಿಮಗೆ ಗುರುವಿನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಡಿ, ಸಮೃದ್ಧಿ ಖಚಿತ ಅನ್ನುವ ಮೆಸೇಜ್ನೊಂದಿಗೆ ಈ ರೀಡಿಂಗ್ ಶುರುವಾಗ್ತಾ ಇದೆ. ಅಂದರೆ ಈ ಎನರ್ಜಿ ನಿಮಗೆ ಈಗ ಹತ್ತಿರವಾಗ್ತಾ ಇದೆ. ಈ ಸಮಯದ ಎನರ್ಜಿಯ ಪ್ರಕಾರ ನೀವು ನಿಮ್ಮ ಜೀವನದ ದಿಕ್ಕನ್ನು ಗುರುಗಳ ಕೈಗೆ ಸಂಪೂರ್ಣವಾಗಿ ಒಪ್ಪಿಸಿದಿರ. ಆ ಕ್ಷಣದಿಂದಲೇ ಅದೃಶ್ಯವಾಗಿ ಸಮೃದ್ಧಿಯ ದ್ವಾರಗಳು ತೆರೆಯಲು ಆರಂಭವಾಗ್ತಾ ಇದ್ದಾವೆ. ಗುರು ಎಂದರೆ ಕೇವಲ ವ್ಯಕ್ತಿಯಲ್ಲ, ಅವರು ನಿಮ್ಮ ಆತ್ಮದ ಮಾರ್ಗದರ್ಶಕ ಶಕ್ತಿ. ಈ ವಾಸ್ತವ ಸತ್ಯವನ್ನ ನೀವೀಗ ಅರ್ಥ ಮಾಡ್ಕೊಂಡಿದ್ದೀರಾ. ಅಂದರೆ ಹಣ ಎಷ್ಟು ಮುಖ್ಯವೋ ಅದೇ ರೀತಿ ಒಂದು ನೆಮ್ಮದಿ, ಒಂದು ಆರೋಗ್ಯ, ಶಾಂತಿ ಇವು ಕೂಡ ಅಷ್ಟೇ ಮುಖ್ಯ ಅನ್ನೋ ರೀತಿಲಿ ಈಗ ನಿಮಗೆ ಒಂದು ಸತ್ಯದ ಅರ್ಥ ಆಗಿದೆ. ಇದು ಸಾಧ್ಯವಾಗಿದ್ದು ಆಧ್ಯಾತ್ಮಿಕ ಮಾರ್ಗದರ್ಶನದಲ್ಲಿ ನೀವು ಸಾಗಿದಾಗ, ಅಂದರೆ ಗುರುವಿನ ಶರಣದಲ್ಲಿ ನೀವು ಬಂದ ಮೇಲೆ ನಿಮಗೆ ಕೆಲವು ಹಿಂದೆ ನಿಮ್ಮ ಜೀವನ ನಿಮಗೆ ತಿಳಿಸಿಕೊಡದ ಕೆಲವು ಪಾಠಗಳನ್ನು ನೀವು ಕಲ್ತಿದ್ದೀರಾ. ಹಾಗಾಗಿ ಈಗ ನೀವು ಅತಿಯಾಗಿ ಯೋಚಿಸೋದನ್ನು ಬಿಡ್ತಾ ಇದ್ದೀರಾ. ನಾನು ಯಾಕೆ ಹೀಗೆ ಯೋಚಿಸಬೇಕು, ಹಾಗೆ ಯಾಕೆ ನಾನು ಭಯ ಪಡಬೇಕು, ಮುಂದಿನ ಜೀವನದ ಬಗ್ಗೆ ಆಗಿರ್ಬೋದು, ಭವಿಷ್ಯ ರೂಪಿಸಿಕೊಳ್ಳುವ ಬಗ್ಗೆ ಆಗಿರ್ಬೋದು. ನಾನು ಗುರುವಿನ ಶರಣದಲ್ಲಿದ್ದೀನಿ, ಅವರ ಉಪದೇಶಗಳಂತೆ ನಡ್ಕೊಳ್ತಾ ಇದ್ದೀನಿ. ಸೇವೆ, ದಯೆ, ಕರುಣೆ, ಪ್ರೇಮ ಇಂತಹ ಭಾವಗಳನ್ನು, ಅಂದರೆ ಮನುಷ್ಯತ್ವ, ಮಾನವೀಯತೆ ಗುಣಗಳನ್ನು ನನ್ನಲ್ಲಿ ಜಾಗೃತಗೊಳಿಸ್ಕೊಂಡಿದ್ದೀನಿ. ಇದರಿಂದ ನನ್ನ ಔರ ಪರಿಶುದ್ಧವಾಗಿದೆ. ಹಾಗಾಗಿ ಗುರುವೇ ನೇರವಾಗಿ ನನ್ನನ್ನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ನೋಡ್ಕೊಳ್ತಾ ಇದ್ದಾರೆ. ಈಗಿನ ವರ್ತಮಾನ ಅಂದರೆ ಇವತ್ತಿನ ಕರ್ಮದ ಬಗ್ಗೆ ನಾನು ಯೋಚಿಸ್ತೀನಿ. ನಾನು ಮುಂದೆ ಹೇಗೆ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂಥೇಳಿ ಆಸೆ ಪಡ್ತಾ ಇದ್ದೀನಿ. ಅದನ್ನು ಗುರುವಿನ ಪಾದಗಳಲ್ಲಿ ಇಟ್ಟು ಶರಣಾಗಿದ್ದೀನಿ. ಅವರು ನನಗೆ ಒಂದು ಉತ್ತಮವಾದ ಭವಿಷ್ಯವನ್ನು ರೂಪಿಸಿಕೊಡ್ತಾರೆ ಅನ್ನುವ ಭರವಸೆಯಲ್ಲಿ ಈಗ ನೀವಿದ್ದೀರಾ. ಇದೇ ಸತ್ಯವಾಗುತ್ತೆ, ಇದೇ ಬೇಕಾಗಿತ್ತು. ಇದನ್ನೇ ಗುರುವು ಅಂದರೆ ನಿಮ್ಮ ಆತ್ಮ ಬಯಸಿದ್ದು ಇದೇ, ಉದ್ದೇಶ ಇದೇ ಹೊಂದಿತ್ತು. ಅದನ್ನೇ ನೀವೀಗ ಪಡ್ಕೊಂಡಿದ್ದೀರಾ. ಅಲ್ಲಿಗೆ ನೀವೀಗ ಸರಿಯಾದ ದಾರಿಯಲ್ಲೇ ಸಾಕ್ತಾ ಇದ್ದೀರಾ. ಮುಂದೇನು ಅನ್ನುವ ಒಂದು ಭಯದ ವಿಚಾರ ಆಗಿರ್ಬೋದು, ಇಲ್ಲ ಹಿಂದೆ ಕೆಲವು ಸಿಕ್ಕ ನೋವಿನ ಅನುಭವಗಳಾಗಿರ್ಬೋದು, ಅವುಗಳನ್ನು ನೀವು ಎಲ್ಲಿವರೆಗೂ ನಿಯಂತ್ರಣದಲ್ಲಿ ಇಟ್ಕೊಳ್ತಿರೋ, ಅವುಗಳನ್ನು ಎಲ್ಲಿಯವರೆಗೂ ಬಿಡೋದಿಲ್ವೋ ಅಲ್ಲಿಯವರೆಗೂ ಒಂದು ರೀತಿಯ ಒಂದು ಬ್ಲಾಕೇಜ್ಗಳು ನಿಮ್ಮನ್ನು ಆವರಿಸ್ತವೆ, ನೆಮ್ಮದಿನೇ ಇರೋದಿಲ್ಲ. ಅದೇ ನೀವು ಆ ನೋವಿನ ವಿಚಾರ ಆಗಿರ್ಬೋದು, ಇಲ್ಲ ನಿಮ್ಮಿಂದಾದ ತಪ್ಪಿನ ವಿಚಾರವನ್ನಾಗಿರ್ಬೋದು, ಇಲ್ಲ ಮುಂದೆ ಭವಿಷ್ಯದ ವಿಚಾರವನ್ನಾಗಿರ್ಬೋದು, ಬಿಗಿಯಾದ ನಿಯಂತ್ರಣವನ್ನು ಬಿಟ್ಟಷ್ಟು ಜೀವನ ನಿಮ್ಮನ್ನು ಇನ್ನಷ್ಟು ಸುಂದರವಾಗಿ ಮುಂದೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನಿಮ್ಮ ಕೈಯಲ್ಲಿ ಏನೂ ಇಲ್ಲ, ಯಾಕಂದರೆ ಇಲ್ಲಿ ನಿಮ್ಮ ಕರ್ಮದ ಕೈಯಲ್ಲೇ ಎಲ್ಲ ಅಡಗಿಸಿಟ್ಟಿದ್ದಾರೆ ಭಗವಂತ. ಹಾಗಾಗಿ ಇಲ್ಲಿ ನಿಮ್ಮ ಕರ್ಮದ ಬಗ್ಗೆ ನೀವು ಈಗ ಯೋಚಿಸಬೇಕೇ ಹೊರತು ನೀವು ಮುಂದಿನ ಭವಿಷ್ಯದ ಕುರಿತು ಚಿಂತೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವಿನಿಂದ ಸಂದೇಶ ಸಿಗ್ತಾ ಇದೆ. ಯಾಕಂದರೆ ಇವತ್ತಿನ ಕರ್ಮ, ಇವತ್ತಿನ ನಿಮ್ಮ ಒಳ್ಳೆಯ ಉದ್ದೇಶಗಳು ನಾಳೆಯ ದಿನವನ್ನು ಸೃಷ್ಟಿ ಮಾಡ್ತವೆ. ಅಂದರೆ ಇವು ದಿನನಿತ್ಯ ಸಾಗದ ರೀತಿಯಲ್ಲೇ ನಿಮ್ಮ ಭವಿಷ್ಯ ತಾನಾಗಿಯೇ ಸುಂದರವಾಗಿ ರೂಪುಗೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ನೀವೆಷ್ಟು ಗುರುವಿನ ಮೇಲೆ ಪೂರ್ಣ ಭಾರವನ್ನು ಹಾಕಿ ಶರಣಾಗಿಸಿ ನಿಮ್ಮ ವಿಚಾರಗಳನ್ನು ನೀವು ಮುಂದೆ ಹೋಗ್ತೀರೋ ಅಷ್ಟೇ ನಿಮಗೆ ಅವರಿಂದ ಒಂದು ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ. ಹಾಗೆ ನಿಮಗೆ ನೆರಳಾಗಿ ಅವರು ಕಾಪಾಡ್ತಾ ಹೋಗ್ತಾರೆ. ನೀವು ಯಾವಾಗ ಒಂದು ಶಕ್ತಿಯನ್ನು ನೀವು ನಂಬ್ತಿರೋ, ಅದಕ್ಕೆ ಒಂದು ಗೌರವ, ಒಂದು ಪ್ರೀತಿ, ಒಂದು ಬೆಲೆಯನ್ನು ಕೊಡ್ತಿರೋ, ಆ ಶಕ್ತಿ ನಿಮ್ಮ ಪರವಾಗಿ ಕೆಲಸ ಮಾಡಲಿಕ್ಕೆ ಶುರುವಾಗುತ್ತೆ. ನೀವು ಅಷ್ಟೇ ಅಲ್ವಾ, ನಿಮ್ಮ ಮನಸ್ಥಿತಿಯೂ ಅದೇ ಅಲ್ವಾ. ಯಾರು ನಿಮಗೆ ಬೆಲೆ, ಗೌರವ, ಪ್ರೀತಿ ಕೊಡ್ತಾರೋ ಅವ್ರ ಬಗ್ಗೆ ನಿಮಗೆ ಕಾಳಜಿ ಹೆಚ್ಚಿರುತ್ತೆ. ಯಾರು ನಿಮ್ಮನ್ನು ಕಡೆಗಣಿಸ್ತಾರೋ ಅವರನ್ನು ನೀವು ನೋಡೋಕ್ಕೂ ಇಷ್ಟಪಡೋದಿಲ್ಲ. ಅಂದರೆ ನಮ್ಗೆ ಯಾಕಪ್ಪ ಅವ್ರ ವಿಚಾರ ಅನ್ನೋ ರೀತಿಲಿ ನೀವು ನಿಮ್ಮ ಪಾಡಿಗಿರ್ತೀರ. ಅದೇ ರೀತಿ ಎನರ್ಜಿ ಕೂಡ ನೀವು ಯಾವ ಒಂದು ವಿಚಾರದೊಂದಿಗೆ ಆ ಎನರ್ಜಿಯನ್ನು ಆಕರ್ಷಣೆ ಮಾಡ್ತೀರೋ ಆ ಎನರ್ಜಿ ನಿಮ್ಮ ಪರವಾಗಿ ಕೆಲಸ ಮಾಡಲಿಕ್ಕೆ ಶುರುವಾಗುತ್ತೆ. ಅದನ್ನೇ ಅದೃಶ್ಯ ಅಂದರೆ ಕಾಣದ ಶಕ್ತಿಗಳ ಕೈವಾಡ, ಅಂದರೆ ಕಾಣದ ಶಕ್ತಿಗಳು ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇರ್ತವೆ ಅಂತಾರಲ್ಲ, ಅದೇ ರೀತಿ ಇಲ್ಲಿ ಆಧ್ಯಾತ್ಮಿಕ ಪಯಣದಲ್ಲಿ ನಾನು ಸಾಗ್ತಾ ಇದ್ದೀನಿ, ಇದರಿಂದ ನನ್ನ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಾ ಅನ್ನುವುದು ಕೆಲವರ ಪ್ರಶ್ನೆಯಾಗಿದೆ. ಅಂದರೆ ಇಲ್ಲಿ ಆಧ್ಯಾತ್ಮಿಕ ಪಯಣ ಕೇವಲ ನಿಮಗೆ ಒಂದು ಭಗವಂತನ ಸಾನ್ನಿಧ್ಯಕ್ಕೆ ಅಂದರೆ ಕನೆಕ್ಟ್ ಮಾಡೋದು ಅಷ್ಟೇ ಅಲ್ಲ, ಒಂದು ಒಳ್ಳೆಯ ಎನರ್ಜಿ ಜೊತೆ ಕನೆಕ್ಟ್ ಮಾಡೋದಷ್ಟೇ ಅಲ್ಲ, ನಿಮ್ಮ ಅನೇಕ ರೀತಿಯ
ಸಮಸ್ಯೆಗಳಿಂದ ನಿಮ್ಮನ್ನು ಹೊರಗೆ ತರುತ್ತೆ. ಅಗತ್ಯ ಸಮಯದಲ್ಲಿ ನಿಮಗೆ ಏನೋ ಒಂದು ಸಹಾಯ ಬೇಕಾಗಿರುತ್ತೆ. ಅದೇ ನೀವು ಎಷ್ಟೋ ಜನರ ಹತ್ರ ಆ ಸಹಾಯವನ್ನು ಕೇಳಿರ್ತೀರ, ಎಲ್ಲೂ ಕೂಡ ನಿಮಗೆ ಸಹಾಯ ಸಿಕ್ಕಿರೋದಿಲ್ಲ. ಅದೇ ನೀವು ಗುರುವಿನಲ್ಲಿ ಶರಣಾದಾಗ ಅವ್ರ ಹತ್ರ ಆ ಸಹಾಯವನ್ನು ಕೇಳಿರ್ತೀರಿ, ಯಾರದ್ದೋ ರೂಪದಲ್ಲಿ ಆ ಸಹಾಯ ನಿಮ್ಮನ್ನು ಬಂದು ತಲುಪಿರುತ್ತೆ. ಇದೇ ಆ ಶಕ್ತಿ, ಕಾಣದ ಶಕ್ತಿ, ಆ ವೈಬ್ರೇಷನ್, ಆ ಊರ್ಜೆ ಅಂತಾರಲ್ಲ, ಅದು ಇದಕ್ಕೆ ಹೇಳೋದು. ಹಾಗಾಗಿ ಇಲ್ಲಿ ಜನರನ್ನು ನಂಬೋದಕ್ಕಿಂತ ನಿಮ್ಮ ಉತ್ತಮವಾದ ಕರ್ಮದ ಉದ್ದೇಶವನ್ನು ನಂಬಬೇಕು. ಹಾಗೆ ಗುರುವಿನ ಸಾನ್ನಿಧ್ಯದಲ್ಲಿ ನಿಮ್ಮನ್ನು ನೀವು ಶರಣಾಗಿಸಿದಾಗ ಆ ಗುರು ನಿಮಗೆ ಸರಿಯಾದ ಮಾರ್ಗದರ್ಶನವನ್ನು ಮಾಡ್ತಾ, ಶಿಕ್ಷಣವನ್ನು ಹಂತ ಹಂತವಾಗಿ ಕೊಡ್ತಾ, ನಿಮ್ಮ ತಪ್ಪು ಹೆಜ್ಜೆಗಳನ್ನು ತಿದ್ದುತ್ತಾ ಸರಿಯಾದ ದಾರಿಯನ್ನು ತೋರಿಸ್ತಾ ಹೋಗ್ತಾರೆ ಅನ್ನೋ ರೀತಿಯಲ್ಲಿ ನಿಮಗೆ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಶ್ರಮಕ್ಕೆ ಯೋಗ್ಯ ಫಲ ಖಂಡಿತ ಸಿಗುತ್ತೆ. ಇವತ್ತು ಗುರುವನ್ನು ನಂಬದೆ ನನಗೆ ಮಾರನೇ ದಿನವೇ ಆ ಫಲ ಬೇಕು ಅಂದರೆ ಆಗೋದಿಲ್ಲ. ಇದು ತಕ್ಷಣದ ಅದ್ಭುತವಾಗೋಕ್ಕೆ ಸಾಧ್ಯನೇ ಇಲ್ಲ. ಇದು ನಿರಂತರವಾಗಿ ಬೆಳೆಯುವ ಒಂದು ಸಮೃದ್ಧಿ, ಒಂದು ಅವಿನಾಭಾವ ಸಂಬಂಧ. ನಿಮ್ಮದು ಹೇಗೆ ಆ ಭಗವಂತನಲ್ಲಿ, ಆ ಆಧ್ಯಾತ್ಮಿಕ ಪಯಣದಲ್ಲಿ, ಆ ಗುರುವಿನಲ್ಲಿ ನೆಲೆಗೊಳ್ತಾ ಹೋಗುತ್ತೋ ಅದಕ್ಕೆ ತಕ್ಕ ಹಾಗೆ ಅದ್ಭುತಗಳು ನಿಮ್ಮ ಜೀವನದಲ್ಲಿ ಜರುಗ್ತಾ ಹೋಗ್ತವೆ. ಇದರ ಆಧಾರದ ಮೇಲೆಯೇ ನೀವೀಗ ನಡೀತಾ ಇದ್ದೀರಾ. ಕೆಲವರ ಎನರ್ಜಿಯ ಪ್ರಕಾರ ಈ ಅದ್ಭುತಗಳು ನಿಮಗೆ ಎದುರಾಗಿದ್ದಾವೆ. ಬಾಬಾರವರ ಒಂದು ವಚನಗಳಲ್ಲಿ ಇದು ಒಂದು ವಚನವಾಗಿದೆ. ನೀವು ನಿಮ್ಮ ಚಿಂತೆಗಳನ್ನು ನನ್ನ ಮೇಲೆ ದೃಢವಾದ ನಂಬಿಕೆಯಿಂದ ಇಟ್ಟಾಗ ನಾನು ನಿಮ್ಮ ಜೀವನದ ಹೊಣೆ ಹೊರುತ್ತೇನೆ ಅಂತ ಹೇಳಿ. ಅದರ ಪ್ರಕಾರ ನೀವು ಗುರುವಿನಲ್ಲಿ ದೃಢವಾದ ನಂಬಿಕೆ ಇಟ್ಟು ಸಾಕ್ತಾ ಇದ್ದೀರಾ ಅಂದರೆ ಖಂಡಿತ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಬ್ಲಾಕೇಜ್ಗಳಾಗಿರ್ಬೋದು, ಹಿಂದಿನ ಒಂದು ಸಂಚಿತ ಕರ್ಮದಲ್ಲಿರುವ ಪ್ರಾರಬ್ಧ ಕರ್ಮದ ಭಾಗವನ್ನು ಸವೆಸಿಕೊಳ್ಳುವ ಒಂದು ದಾರಿಯಾಗಿರ್ಬೋದು, ಆ ಗುರು ತೋರಿಸ್ತಾ ಹೋಗ್ತಾರೆ ನಿಮ್ಮ ಜೀವನಕ್ಕೆ, ನಿಮ್ಮ ಒಂದು ಭವಿಷ್ಯಕ್ಕೆ. ಹಾಗಾಗಿ ಇಂದಿನ ನಿಮ್ಮ ಕರ್ಮದ ಬಗ್ಗೆ ಗಮನ ಕೊಡಿ, ಮುಂದಿನ ಭವಿಷ್ಯ ತಾನಾಗೇ ರೂಪುಗೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಗುರುವಿನಿಂದ ಒಂದು ಮೆಸೇಜ್ ಸಿಗ್ತಾ ಇದೆ. ಇಂದಿನಿಂದ 7 ದಿನಗಳ ಕಾಲ ಪ್ರತಿದಿನ ಬೆಳಗ್ಗೆ ಅಥವಾ ರಾತ್ರಿ ಗುರು ಕೃಪೆಯಿಂದ, ಬಾಬಾರವರ ಕೃಪೆಯಿಂದ ನನಗೆ ಬೇಕಾದ ಎಲ್ಲವೂ ಸರಿಯಾದ ಸಮಯಕ್ಕೆ ಸಿಗ್ತಾ ಇದೆ, ಬರ್ತಾ ಇದೆ ಅಂತೇಳಿ 11 ಬಾರಿ ಮ್ಯಾನಿಫೆಸ್ಟ್ ಮಾಡಿ ಮಲಗುವ ಅಭ್ಯಾಸವನ್ನು ಮಾಡಿ. ಖಂಡಿತ ಚಮತ್ಕಾರ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಒಂದು ಪರಿವರ್ತನೆಗಳನ್ನು ತರುತ್ತೆ. ನಿಮ್ಮ ಅನುಭವಕ್ಕೂ ಅದು ಬರುತ್ತೆ. ಬಹಳಷ್ಟು ಕೊಟ್ಟಿದ್ದೀರಾ ಅಂದರೆ ಸಹಾಯ ಮಾಡಿದ್ದೀರಾ, ಹಾಗೆ ತ್ಯಾಗ ಕೂಡ ಮಾಡಿದ್ದೀರಾ, ಸಹನೆಯೊಂದಿಗೆ ಕಾಯ್ದಿದ್ದೀರಾ. ಈಗ ಅದರ ಪ್ರತಿಫಲ ನಿಮ್ಮತ್ತ ಮರಳಿ ಬರ್ತಾ ಇದೆ. ಇನ್ನೂ ಕಾಲ ಮಿಂಚಿಲ್ಲ. ಹಾಗಾಗಿ ನಿಮ್ಮನ್ನಾಗಿರ್ಬೋದು, ಹಾಗೆ ನಿಮ್ಮಿಂದ ಯಾರಿಗೆಲ್ಲ ಸಹಾಯ ಆಗಿದೆಯೋ ಅವರನ್ನಾಗಿರ್ಬೋದು ಯಾವುದೇ ರೀತಿ ಜಡ್ಜ್ ಮಾಡಬೇಡಿ ಅನ್ನೋ ರೀತಿಯಲ್ಲಿ ಮೆಸೇಜ್ ಸಿಗ್ತಾ ಇದೆ. ನೀವೇನು ಕೊಟ್ಟಿದ್ದೀರೋ, ಹಾಗೆ ಯಾವೆಲ್ಲ ರೀತಿಯಲ್ಲಿ ಒಂದು ಒಳ್ಳೆಯದನ್ನು ಮಾಡಿದಿರೋ ಅದು ಯಾವುದೂ ಕೂಡ ಆ ಸೇವೆ ವ್ಯರ್ಥವಾಗಿಲ್ಲ. ಹಣ ಆಗಿರ್ಬೋದು, ಯಾವುದೋ ಒಂದು ಸಹಾಯ ಆಗಿರ್ಬೋದು, ಅಥವಾ ಅವಕಾಶದ ರೂಪದಲ್ಲಿ ಯಾರಿಗೋ ಏನೋ ಒಂದು ಸಹಾಯ ಮಾಡಿದಿರೋ ಅಂದರೆ ಅದೆಲ್ಲವೂ ಕೂಡ ಒಂದು ಸಮೃದ್ಧಿಯ ಮೂಲಕ ನಿಮ್ಮ ಬಳಿ ಮರಳಿ ಬರ್ತಾ ಇದೆ. ಆ ಸಮಯ ಈಗ ಶುರುವಾಗಿದೆ. ಯಾರೋ ಒಬ್ಬರು ನಿಮ್ಮ ಜೀವನದಲ್ಲಿ ಆಧಾರವಾಗಿ ನಿಮಗೆ ನಿಲ್ತಾರೆ. ಇದು ಕರ್ಮದ ಉಡುಗೊರೆಯಾಗಿದೆ ಅನ್ನೋ ರೀತಿಯಲ್ಲಿ ಮೆಸೇಜ್ ಕೂಡ ಸಿಗ್ತಾ ಇದೆ. ಏನಾದರೂ ಯಾರಾದರೂ ನಿಮಗೆ ಸಹಾಯ ಮಾಡಲಿಕ್ಕೆ ಬಂದಾಗ, ಇಲ್ಲ ಏನಾದರೂ ಕೊಟ್ಟಾಗ ನಾನು ಅದಕ್ಕೆ ಅರ್ಹನಾ ಅನ್ನೋ ರೀತಿಯಲ್ಲಿ ಯೋಚಿಸಬೇಡಿ. ಆ ಅನುಮಾನವನ್ನು ಬಿಟ್ಬಿಡಿ. ಸಹಾಯ ಬಂದಾಗ ತಿರಸ್ಕಾರ ಬೇಡ. ಯಾಕಂದರೆ ಅದು ಒಂದು ಪಾಠವನ್ನು ಕಲಿಸ್ಬೋದು. ಇಲ್ಲ ಅಂದರೆ ಆ ಕ್ಷಣಕ್ಕೆ ಅದು ನಿಮ್ಮ ಹಿಂದಿನ ಒಂದು ಕರ್ಮದ ಬ್ಯಾಲೆನ್ಸ್ ರೂಪದಲ್ಲಿ ನಿಮಗೆ ಸಿಗ್ತಾನೂ ಇರ್ಬೋದು. ಎರಡೂ ಒಟ್ಟಿಗೆ ನಿಮ್ಮ ತಿರುವಿಗೆ ಕಾರಣವಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಕಾಣಿಸ್ತಾ ಇದೆ. ಕೊಡುವುದು ಪುಣ್ಯ, ಪಡೆಯುವುದು ಕೂಡ ಒಂದು ಆಶೀರ್ವಾದ ಅನ್ನೋ ರೀತಿಯಲ್ಲಿ ಗುರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ನಿಮ್ಮ ಸಂಬಂಧದಲ್ಲಿ ಸಮತೋಲನ ಮರಳಿ ಬರುತ್ತೆ. ಚಿಂತೆ ಮಾಡಬೇಡಿ, ಚಿಂತನೆ ಮಾಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಒಳ್ಳೆಯದನ್ನು ಆ ಸಂಬಂಧದ ಬಗ್ಗೆ ಮಾತನಾಡಿ, ಅಂದರೆ ಕಲ್ಪನೆ ಮಾಡ್ಕೊಳ್ಳಿ, ಅದೇ ನಿಜವಾಗತ್ತೆ. ಒಬ್ಬ ವ್ಯಕ್ತಿ ನಿಮ್ಮ ಭಾವನೆಗಳನ್ನು ಗೌರವಿಸಲು ಈಗಾಗಲೇ ಆರಂಭಿಸಿದ್ದಾರೆ. ನೀವು ಕೊಟ್ಟ ಪ್ರೀತಿ ಮತ್ತು ಸಹನೆ ಈಗ ನಿಮ್ಮತ್ತ ಆಶೀರ್ವಾದವಾಗಿ ಮರಳಿ ಬರ್ತಾ ಇದೆ. ನೀವು ಮತ್ತೆ ಆ ವ್ಯಕ್ತಿ ಹಿಂದಿನ ಜನ್ಮ, ಹಿಂದಿನ ಕಾಲದ ಕರ್ಮದಿಂದ ಸಂಪರ್ಕದಲ್ಲಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಸಂಬಂಧ ಸುಲಭವಲ್ಲ. ಅದು ಯಾವುದೇ ರೀತಿ ಒಂದು ಸಂಬಂಧ ಆಗಿರ್ಬೋದು, ಅದು ಸುಲಭಕ್ಕಾಗಿರೋದಿಲ್ಲ. ಅದು ಒಂದು ಕರ್ಮದ ಫಲವಾಗಿರುತ್ತೆ. ಆದರೆ ಅದು ಗಾಢವಾಗಿರುತ್ತೆ ಕೆಲವರ ಜೀವನದಲ್ಲಿ. ಇನ್ನೂ ಕೆಲವರ ಜೀವನದಲ್ಲಿ ಅದು ಕೇವಲ ಒಂದು ಪಾಠವಾಗಿರುತ್ತೆ. ಇಲ್ಲ, ಕೆಲವರ ಜೀವನದಲ್ಲಿ ಅದು ಗಾಯವಾಗಿರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಆಕರ್ಷಣೆ ಆಗಿರ್ಬೋದು, ನೋವಾಗಿರ್ಬೋದು, ಎರಡು ಜೊತೆಯಾಗಿ ಬಂದಿರುತ್ತೆ. ಅಲ್ಲಿಗೆ ಆ ಸಂಬಂಧ ನಿಮಗೆ ಪಾಠ ಕಲಿಸಲು ಬಂದದ್ದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೇಟ್ ಆಗ್ತಾ ಇದೆ. ಈಗ ನಿಮ್ಮ ಮನಸ್ಥಿತಿ ಅಂದರೆ ಇದರ ಬಗ್ಗೆ ಯೋಚಿಸ್ತಾ ಇತ್ತು, ಅದಕ್ಕೆ ಉತ್ತರ ಇಲ್ಲಿ ನಿಮಗೆ ಸಿಕ್ಕಿದೆ. ಅಂದರೆ ಇಲ್ಲಿ ನಿಮಗೆ ಗುರುವಿನ ಶಕ್ತಿ, ಅಂದರೆ ನೀವು ನಂಬಿದ ಶಕ್ತಿ ಹೇಳ್ತಾ ಇದೆ, ನಾನು ಅದನ್ನು ಉಳಿಸಬೇಕಾ ಬಿಡಬೇಕಾ ಎಂಬ ಗೊಂದಲ ನಿವಾರಣೆ ಆಗಬೇಕಲ್ಲ. ಅದಕ್ಕೆ ನೀವು ಅವರ ಪಾದಗಳಲ್ಲಿ ದೃಢವಾದ ಒಂದು ಶರಣಾಗತಿಯ ಸಮರ್ಪಣಾ ಭಾವವನ್ನು ಹೊಂದಬೇಕು. ಆಗಲೇ ನಿಮಗೆ ಸಮತೋಲನ ಮೂಡುತ್ತೆ ನಿಮ್ಮ ಮನಸ್ಸಲ್ಲಿ. ಯಾವುದು ಸರಿ, ಯಾವುದು ತಪ್ಪು, ಯಾವ ನಿರ್ಧಾರಗಳನ್ನು ಈ ಸಮಯದಲ್ಲಿ ನಾನು ತಗೊಂಡು ಆ ವಿಚಾರದಲ್ಲಿ ಮುಂದುವರಿಬೇಕಾ, ಹಿಂದೆ ಸರಿಬೇಕಾ, ಅದೇ ನನ್ನ ಜೀವನಕ್ಕೆ ಒಳ್ಳೆಯದಾ, ಇಲ್ಲ ಮುಂದುವರೆದ್ರೆ ಒಳ್ಳೆಯದಾ ಅನ್ನೋದು ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಮೌಲ್ಯವನ್ನು ನೀವು ಮರೆತು ಬಿಡಬೇಡಿ, ಅದರ ಬಗ್ಗೆ ಗಮನವಿರಲಿ. ನಿಮ್ಮನ್ನು ನೀವು ಗೌರವಿಸಿ,
ಪ್ರೀತಿಸಿ ಹಾಗೆ ನಿಮ್ಮ ಮೌಲ್ಯವನ್ನು ನೀವು ತಿಳಿದುಕೊಳ್ಳಿ. ಅಂದರೆ ಆ ಸಂಬಂಧವನ್ನು ಭಯದಿಂದ ಹಿಡ್ಕೊಳ್ಳೋದಾಗಿರ್ಬೋದು, ಇಲ್ಲ ಬೇಕೇ ಬೇಕು ಅನ್ನೋ ಹಂಬಲದಿಂದ ಹಿಡ್ಕೊಳ್ಳೋದಾಗಿರ್ಬೋದು ಮಾಡಬೇಡಿ. ಅಲ್ಲಿ ಬಲವಂತ ಇರಬಾರ್ದು. ನೀವು ಹೇಗೆ ಅವರನ್ನು ಕಾಳಜಿ ಪ್ರೀತಿಯಿಂದ ನೋಡ್ತಾ ಇದ್ದೀರೋ ಅವರದ್ದು ಅದೇ ರೀತಿ ಒಂದು ರೆಸ್ಪಾನ್ಸ್ ಇರಬೇಕು. ಆಗಲೇ ಅಲ್ಲಿ ತುಂಬ ಒಳ್ಳೆಯ ಬಾಂಡಿಂಗ್ ಇರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನಿಮಗೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ಅದೇನಾದರೂ ಕೊರತೆ ಉಂಟು ಮಾಡ್ತಾ ಇದೆ, ಇಲ್ಲ ಅದು ಕುಗ್ಗಿಸ್ತಾ ಇದೆ ಅಂದರೆ ಆ ವಿಚಾರದಿಂದ ನೀವು ಹೊರಗೆ ಬರೋದೇ ಉತ್ತಮ ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೆಲವರ ಸಂಬಂಧದಲ್ಲಿ ಇದು ಒಂದು ಕಾರ್ಮಿಕ್ ರಿಲೇಷನ್ಶಿಪ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಈ ಸಂಬಂಧದಲ್ಲಿ ಮೌನ ಇದೆ, ದೂರವೂ ಇದೆ, ಮರು ಸಂಪರ್ಕ ಸಂಭವಿಸಬಹುದು ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವಿನ ಒಂದು ಸೂಚನೆ ಸಿಗ್ತಾ ಇದೆ. ಯಾಕಂದರೆ ನಿಮ್ಮದು ಒಂದು ಶುದ್ಧವಾದ ಒಂದು ಪ್ರೀತಿಯಾಗಿರ್ಬೋದು, ಸಮರ್ಪಣಾ ಭಾವ ಆಗಿರ್ಬೋದು, ನೀವು ಬಯಸ್ತಾ ಇದ್ದೀರಾ. ಅವರಿಂದ ಒಂದು ಮೋಸನೇ ಸಿಕ್ಕಿರ್ಬೋದು, ಇಲ್ಲ ಅವ್ರು ನಿಮ್ಮನ್ನು ಬೇಕು ಅಂತಲೇ ದೂರ ಮಾಡಿರ್ಬೋದು, ಇಲ್ಲ ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅವ್ರು ದೂರ ಮಾಡಿದರೂ ಕೂಡ ನಿಮ್ಮ ಒಂದು ಪಾಸಿಟಿವ್ ಎನರ್ಜಿ ಅವರನ್ನು ಬಯಸ್ತಾ ಇದೆ. ಎಲ್ಲೋ ಒಂದು ರೀತಿಯಲ್ಲಿ ಸರಿಪಡಿಸಿ ನನಗೆ ಬೇಕೇ ಬೇಕು ಕೊಡಿ ಬಾಬಾ ಅನ್ನೋ ರೀತಿಯಲ್ಲಿ ನಿಮ್ಮ ಪ್ರಾರ್ಥನೆಯಾಗಿದೆ. ಖಂಡಿತ ಅದೇ ಪ್ರಯತ್ನ ಇಲ್ಲಿ ಆಗ್ತಾ ಇದೆ. ಅವರು ಮರಳಿ ಬರಬಹುದು. ಅವರ ಒಂದು ಈಗೋ ಇಲ್ಲ ಒಂದು ಯಾವುದೋ ರೀತಿ ಒಂದು ಸಂಪರ್ಕ ಇತ್ತಲ್ಲ ಅದನ್ನು ಕಡಿದುಕೊಂಡು ಯಾರು ತಡೀತಾ ಇದ್ದಾರಲ್ಲ ಅವರನ್ನು ದೂರ ಮಾಡಿ ಒಂದು ವಾಸ್ತವ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡು ಅವರು ಮರಳಿ ಬಂದೇ ಬರ್ತಾರೆ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಒಬ್ಬರು ಪಾಠ ಕಲಿಸಿ ದೂರ ಹೋಗುವ ಸಾಧ್ಯತೆ ಇದೆ ಅವರ ಜೀವನದಲ್ಲಿ. ಹಾಗಾಗಿ ಅವರು ಮರಳಿ ನಿಮ್ಮ ಬಳಿ ಬರ್ತಾರೆ, ಅಥವಾ ಇಬ್ಬರು ಪಾಠನೂ ಕೂಡ ಅವರಿಗೆ ಕಲಿಸ್ತಾರೆ ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಅದರಿಂದ ಕೂಡ ಅವರು ಹೊಸ ಆರಂಭವನ್ನು ಮತ್ತೆ ಮರಳಿ ನಿಮ್ಮ ಜೊತೆನೇ ಮಾಡ್ತಾರೆ. ಕರ್ಮ ಪೂರ್ಣವಾಗುವವರೆಗೂ ಒಂದು ಬಂಧನ ಬಿಡೋದಿಲ್ಲ, ಅದು ಹಿಡಿದಿಟ್ಟಿರುತ್ತೆ. ಅಲ್ಲಿಯವರೆಗೂ ನಿಮ್ಮ ಒಂದು ಪ್ರಾರ್ಥನೆ ಎಲ್ಲೋ ಒಂದು ರೀತಿಯಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಆದರೆ ಅದರಲ್ಲಿ ಇರುವ ಒಂದು ಕಾರ್ಮಿಕ ಬಂಧನವನ್ನು ಬಿಡಿಸ್ತಾ ಇರುತ್ತೆ, ಪ್ರಯತ್ನ ಪಡ್ತಾ ಇರುತ್ತೆ. ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಕೂಡ ಅಲ್ಲಿ ವ್ಯರ್ಥ ಆಗಿರೋದಿಲ್ಲ. ಒಂದು ಪೂಜೆ, ಒಂದು ವ್ರತ, ಇಲ್ಲ ಅವ್ರ ಬಗ್ಗೆ ಪದೇ ಪದೇ ಒಂದು ಒಳ್ಳೆಯದನ್ನು ಬಯಸೋದು, ಮಾತಾಡೋದು, ಅವ್ರು ಬೇಕೇ ಬೇಕು ಅನ್ನುವ ಹಂಬಲ ಎಲ್ಲವೂ ಕೆಲಸ ಮಾಡ್ತಾ ಇರುತ್ತೆ. ಆದರೂ ಕೂಡ ಕರ್ಮ ಪೂರ್ಣವಾದ ತಕ್ಷಣವೇ ಅದು ನಿಮ್ಮ ಹಿಡಿತಕ್ಕೆ ಬರುತ್ತೆ. ಆ ಕರ್ಮವನ್ನು ಪೂರ್ಣಗೊಳಿಸುವ ಜವಾಬ್ದಾರಿಯನ್ನು ಇಲ್ಲಿ ಗುರು ತಗೊಂಡಿದ್ದಾರೆ, ನೀವು ನಂಬಿದ ದೈವಶಕ್ತಿಗಳು ತಗೊಂಡಿದ್ದಾವೆ, ನೀವು ಮಾಡ್ತಾ ಇರುವ ಒಳ್ಳೆಯ ಉದ್ದೇಶದ ಕರ್ಮಗಳು ತಗೊಂಡಿದ್ದಾವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ಎಮೋಷನಲ್ ಎನರ್ಜಿ ಇದೆ. ಅತಿಯಾದ ನಿರೀಕ್ಷೆ ನೋವು ಕೊಡ್ತಾ ಇದೆ ನಿಮಗೆಲ್ಲೋ ಒಂದು ರೀತಿಯಲ್ಲಿ. ಕ್ಷಮೆ ನಿಮ್ಮನ್ನು ಹಗುರಗೊಳಿಸುತ್ತೆ. ಹಾಗಾಗಿ ಆ ವಿಚಾರಗಳನ್ನು ಕ್ಷಮೆ ಕೊಟ್ಟು ದೂರ ಇಟ್ಟುಬಿಡಿ. ಇಲ್ಲ ಕ್ಷಮೆ ಕೊಟ್ಟು ನೀವು ಅವ್ರ ಜೊತೆ ಮುಂದೆ ಸಾಗಬೇಕು ಅಂದ್ಕೊಂಡಿದ್ದೀರ ಆ ವಿಚಾರಗಳ ಜೊತೆ ಅಂದರೆ ಇನ್ನೊಂದು ಅವಕಾಶವನ್ನು ಕೊಡಿ. ಪ್ರೀತಿ ಇದ್ದರೂ ಆತ್ಮಶಾಂತಿ ಮುಖ್ಯ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಒಂದು ಬ್ಲೆಸ್ಸಿಂಗ್ ಮೆಸೇಜ್ ಕೂಡ ಸಿಗ್ತಾ ಇದೆ. ನಿಮ್ಮ ಆತ್ಮಕ್ಕೆ ನೋವು ಕೊಡುವ ಬಂಧನವನ್ನು, ಅದು ವ್ಯಕ್ತಿಯೇ ಆಗಿರ್ಬೋದು, ವಿಚಾರವೇ ಆಗಿರ್ಬೋದು, ಅದನ್ನು ಬಿಡುವ ಶಕ್ತಿ ನಿಮಗಿರುತ್ತೆ. ಅದೇ ನಿಮ್ಮ ಒಂದು ಶಾಂತಿಯ ವಿಜಯವಾಗಿರುತ್ತೆ. ಆದರೂ ಕೂಡ ಅದು ಬೇಕು ಅನ್ನುವ ಹಂಬಲ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮನ್ನು ಇನ್ನೂ ನೋವಿನಲ್ಲಿ ಇಟ್ಟಿದೆ. ಆ ವಿಚಾರದಲ್ಲಿ ಒಂದು ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡ ಕ್ಷಣ ನೀವು ಅದರಿಂದ ಹೊರಗೆ ಬರ್ತೀರಾ. ಬಹಳ ದಿನಗಳಿಂದ ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಏನೋ ಒಂದು ರೀತಿಯಲ್ಲಿ ಕೊರಗಿತ್ತು, ಇಲ್ಲ ಅಂದರೆ ಅವರನ್ನು ಸರಿಪಡಿಸೋದು ಹೇಗೆ ಅನ್ನುವ ಒಂದು ವಿಚಾರದಲ್ಲಿ ತಲೆ ಕೆಡಿಸ್ಕೊಂಡಿದ್ರಿ. ಸಂಭವನಾ ಇದು ಅಂತೇಳಿ ನಿಮ್ಮನ್ನು ನೀವು ಪ್ರಶ್ನೆ ಕೇಳ್ಕೊಂಡಿದ್ರಿ. ಆದರೂ ಕೂಡ ಒಂದು ದೃಢವಾದ ವಿಶ್ವಾಸದಿಂದ ಗುರುವಿನಲ್ಲಿ ಆ ವಿಚಾರವನ್ನು ಸಮರ್ಪಣೆ ಮಾಡಿದ್ರಿ. ಅವರ ಒಂದು ಹೆಸರನ್ನು ಹೇಳಿಕೊಂಡು ಪದೇ ಪದೇ ಅವರ ಹತ್ರ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ರಿ. ಆದರೆ ಅದರ ಒಂದು ಯಾವ ರೀತಿ ನಿಮಗೆ ಮರಳಿ ಉತ್ತರ ಸಿಗ್ತಾ ಇದೆ ಈ ಸಮಯದಲ್ಲಿ ಅಂದರೆ ಅವರು ಎಲ್ಲೋ ಒಂದು ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದ್ದಾರೆ, ಇಲ್ಲ ಮೌನಕ್ಕೆ ಶರಣಾಗ್ತಾ ಇದ್ದಾರೆ. ಅವರಲ್ಲಿ ಏನೋ ಒಂದು ಬದಲಾವಣೆಯನ್ನು ನೀವು ಕಂಡುಕೊಳ್ತಾ ಇದ್ದೀರಿ. ಈ ಸಮಯದಲ್ಲಿ ಕಾಣ್ತಾ ಇದೆ ನಿಮ್ಮ ಕಣ್ಣೆದುರಿಗೆ. ಇದರಿಂದ ನಿಮಗೆ ನಂಬಿಕೆ ಬಂದಿದೆ. ಅವ್ರ ಬಗ್ಗೆ ಇನ್ನೂ ದೃಢವಾದ ಒಂದು ವಿಶ್ವಾಸದೊಂದಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ. ಖಂಡಿತ ಇಲ್ಲಿ ದೈವಶಕ್ತಿ ಆಶೀರ್ವಾದ ಇರೋದ್ರಿಂದ ನಿಮ್ಮ ಜೀವನದಲ್ಲಿ, ನಿಮ್ಮ ಮಗಳ ಜೀವನದಲ್ಲಿ, ಮಕ್ಕಳ ಜೀವನದಲ್ಲಿ ಒಂದು ಉಡುಗೊರೆಯ ರೂಪದಲ್ಲಿ ಏನೋ ಒಂದು ಬದಲಾವಣೆ, ಅದ್ಭುತವಾದ ತಿರುವು, ಚಮತ್ಕಾರದ ರೂಪದಲ್ಲಿ ಒಂದು ಒಳ್ಳೆಯ ವಿಚಾರ ಸಂಭವಿಸುತ್ತೆ. ಅದು ಶುಭ ವಿವಾಹದ ವಿಚಾರ ಆಗಿರ್ಬೋದು, ಇಲ್ಲ ಪರಿವರ್ತನೆಯ ವಿಚಾರ ಆಗಿರ್ಬೋದು, ಒಟ್ಟು ನಡೆಯುತ್ತೆ. ನೀವು ಅಂದ್ಕೊಂಡಿದ್ರಿ ನಾನು ಮಕ್ಕಳನ್ನು ಇಟ್ಕೊಂಡು ಹೇಗೆ, ಅವ್ರ ಮದುವೆ ಮಾಡೋದು ಹೇಗೆ, ಈ ರೀತಿಯಲ್ಲಿ ಏನೇನೋ ಒಂದು ಭವಿಷ್ಯದ ಕುರಿತು ಚಿಂತೆಯನ್ನು ಮಾಡಿದ್ರಿ ನಿಜ. ಆದರೂ ಕೂಡ ಅದು ಯಾವ ಚಿಂತೆಯೂ ಇಲ್ಲಿ ಕೆಲಸಕ್ಕೆ ಬರಲಿಲ್ಲ. ಅದು ಏನು ನಡಿಬೇಕಾಗಿತ್ತಲ್ಲ ಅದು ದಿಢೀರನೆ ನಡೆದು ಹೋಗಿ ನಿಮ್ಮನ್ನು ಆಶ್ಚರ್ಯಚಕಿತಗೊಳಿಸುತ್ತೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಹಾಗಾಗಿ ಗುರುವಿನಲ್ಲಿ ದೃಢವಾದ ಸಮರ್ಪಣೆಯೊಂದಿಗೆ ಶರಣಾಗಿದ್ದೀರಾ. ಅಪನಂಬಿಕೆ ಪಡಬೇಡಿ. ಎಲ್ಲದಕ್ಕೂ ಗುರು ಒಂದು ದಾರಿಯನ್ನು ತೋರಿಸ್ತಾರೆ. ಅಂತಿಮ ದಾರಿ ಅವರೇ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಶರಣಾದರೆ ಖಂಡಿತ ನಿಮ್ಮ ಪ್ರಯತ್ನಗಳೆಲ್ಲವೂ ಒಂದು ಹೂವಿನ ರೀತಿಯಲ್ಲಿ ನಿಮಗೆ ಒಂದು ಕೆಲಸಗಳ ಪರಿವರ್ತನೆಯಾಗಿ ನಿಮ್ಮನ್ನು ಖುಷಿಪಡಿಸ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಸಮತೋಲನದ ಎನರ್ಜಿ ಕಾಣಿಸ್ತಾ ಇದೆ. ಯಾವುದೋ ಒಂದು ವಿಚಾರದಲ್ಲಿ ಪ್ರಯಾಣ ಮಾಡಬೇಕು ಅಂತೇಳಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಾ. ಗುರುವಿನ ಪಾದಗಳಲ್ಲಿ ಆ ವಿಚಾರವನ್ನು ಶರಣಾಗಿಸಿ ನಂತರ ನಿಶ್ಚಿಂತೆಯಿಂದ ಅವರ ನಾಮಸ್ಮರಣೆ ಮಾಡ್ತಾ ಆ ವಿಚಾರದಲ್ಲಿ ಮುಂದುವರಿರಿ. ಆ ಪ್ರಯಾಣ ಸುಖಕರವಾಗಿರುತ್ತೆ. ಹಾಗೆ ಆ ಪ್ರಯಾಣದಿಂದ ಅನೇಕ ರೀತಿಯ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬರ್ತವೆ, ಈಗಾಗಲೇ ಬಂದಿದ್ದಾವೆ. ಅದು ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ತೃಪ್ತಿ ಕೊಟ್ಟಿದೆ, ಮುಂದೆ ಕೂಡ ತೃಪ್ತಿ ಕೊಡುತ್ತೆ.
ನೀವು ನಂಬಿದ ದೈವಶಕ್ತಿಗಳು ಹಾಗೆ ನಿಮ್ಮ ತಂದೆ ತಾಯಿಯ ಆಶೀರ್ವಾದ, ನಿಮ್ಮನ್ನು ಪ್ರೀತಿಸುವವರು, ಕಾಳಜಿ ಮಾಡುವವರ ಆಶೀರ್ವಾದ ಆಗಿರ್ಬೋದು, ಪ್ರಕೃತಿಯ ಆಶೀರ್ವಾದ ಆಗಿರ್ಬೋದು, ನೀವು ಯಾರಿಗೆಲ್ಲ ಒಂದು ಸಹಾಯ ಮಾಡಿದರೋ, ಅದು ಒಂದು ಚಿಕ್ಕ ಇರುವೆಗೆ ಸಹಾಯ ಮಾಡಿದರೋ ಅದರ ಆಶೀರ್ವಾದ ಕೂಡ ನಿಮ್ಮ ಪರವಾಗಿ ಈ ಸಮಯದಲ್ಲಿ ಕೆಲಸ ಮಾಡ್ತಾ ಇದೆ. ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ. ನೀವು ಒಂದು ಇರುವೆಯನ್ನು ಉದ್ದೇಶಪೂರ್ವಕವಾಗಿ ಕಾಲಲ್ಲಿ ಹಾಕಿ ತುಳಿದು ಸಾಯಿಸಿದಿರಾ ಅಂದರೆ ಅದೂ ಕೂಡ ನಿಮ್ಮ ಪರವಾಗಿ ಒಂದು ಕೆಲಸ ಮಾಡ್ತಾ ಇರುತ್ತೆ ಕರ್ಮದ ರೂಪದಲ್ಲಿ. ಹಾಗೆ ಒಂದು ಇರುವೆಗೆ ಒಂದು ಕಣ ಸಕ್ಕರೆಯನ್ನು ಹಾಕಿ ಅದಕ್ಕೊಂದು ಒಳ್ಳೆಯದಾಗಲಿ, ಆಹಾರ ಸಿಗಲಿ ಅನ್ನೋ ರೀತಿಲಿ ನೀವು ವಿಚಾರ ಮಾಡಿದ್ದೀರಾ ಅಂದರೆ ಆ ವಿಚಾರ ಕೂಡ ಬ್ಲೆಸ್ಸಿಂಗ್ ರೂಪದಲ್ಲಿ ನಿಮ್ಮನ್ನು ಕಾಪಾಡುತ್ತೆ. ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ. ಇದು ಕರ್ಮದ ಪಾಠವಾಗಿದೆ ಅನ್ನೋ ರೀತಿಲಿ ಇಲ್ಲಿ ಕಾಣಿಸ್ತದೆ. ಉನ್ನತ ಮಾರ್ಗದರ್ಶನ ನಿಮಗೆ ಕೆಲವರಿಂದ ಸಿಗ್ತಾ ಇದೆ. ಹಂತ ಹಂತವಾಗಿ ಒಂದು ಆತ್ಮೀಯ ರಕ್ಷಣೆ ಕೂಡ ಸಿಗ್ತಾ ಇದೆ. ದೀರ್ಘಕಾಲೀನ ಸಮೃದ್ಧಿಯ ಆರಂಭದ ಸಮಯ ಶುರುವಾಗಿದೆ. ಹಾಗಾಗಿ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸುತ್ತೆ. ನೀವು ಯಾರಿಗೆ ಆರೋಗ್ಯ ಸುಧಾರಣೆ ಆಗಬೇಕು ಅಂತೇಳಿ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ದೀರೋ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸುತ್ತೆ. ನೀವು ಬೇಡಿಕೊಂಡದ್ದಕ್ಕಿಂತ ಉತ್ತಮ ಫಲದತ್ತ ನೀವು ಸಾಕ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಹಣದ ಹರಿವು ನಿಧಾನವಾಗಿ ಆದರೆ ಸ್ಥಿರವಾಗಿ ಹೆಚ್ಚಾಗ್ತಾ ಬರುತ್ತೆ. ಅದರ ಬಗ್ಗೆ ಚಿಂತೆ ಮಾಡಬೇಡಿ. ಚಿಂತನೆ ಮಾಡಿ. ಹಣ ಒಂದು ಹೈ ಎನರ್ಜಿ ಇರುವ ವಸ್ತುವಾಗಿದೆ. ಅದನ್ನು ನೀವು ಎಷ್ಟು ಗೌರವಿಸ್ತೀರೋ, ಎಷ್ಟು ಪ್ರೀತಿಸ್ತೀರೋ ಅದು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಅಂದರೆ ಯಾರಿಗಾದರೂ ಒಂದು ಸಹಾಯದ ರೂಪದಲ್ಲಿ ಹಣವನ್ನು ಕೊಟ್ಟರೆ ನೀವು ಅವಾಗ ಗಿಲ್ಟ್ ಫೀಲ್ ಮಾಡಬಾರ್ದು. ಅಯ್ಯೋ ನನಗೆ ಆ ಹಣ ಇದ್ದರೆ ಯಾವುದಕ್ಕಾರ ಆಗ್ತಿತ್ತೋ ಏನೋ. ಯಾವುದೋ ಒಂದು ಸೇವೆಗೋಸ್ಕರ ನೀವು ಕೊಟ್ಟಿರ್ತೀರ. ಅದು 100 ರೂಪಾಯಿ ಕೊಟ್ಟಿರ್ತೀರೋ, 1000 ರೂಪಾಯಿ ಕೊಟ್ಟಿರ್ತೀರೋ, ಅದು ನನಗಿದ್ದಿದ್ರೆ ನಾನೇನಾದರೂ ತೊಗೊಳ್ಬೋದಿತ್ತು ಅನ್ನೋ ರೀತಿಲಿ ಗಿಲ್ಟ್ ಫೀಲ್ ಮಾಡಬಾರ್ದು. ಕೊಟ್ಟಿದ್ದೀವಿ ಅಂದರೆ ಅದು ಒಬ್ರಿಗೆ ಉಪಯೋಗಕ್ಕಾಗಿ ಕೊಟ್ಟಿದ್ದೀನಿ ಅನ್ನೋ ರೀತಿಲಿ ನಿಮ್ಮ ಮನಸ್ಸಲ್ಲಿ ಒಂದು ಕೃತಜ್ಞತಾ ಭಾವ ಇದ್ದರೆ ಇದು ಆ ಹಣ ಮರಳಿ ಬರಲಿಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ ಅನ್ನೋ ರೀತಿಲಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಹಾಗಾಗಿ ಯಾರಿಗಾದರೂ ಏನಾದರೂ ಸಹಾಯ ಮಾಡಿದ್ದೀರಾ ಅಂದರೆ ನೀವು ಅದ್ರ ಬಗ್ಗೆ ಚಿಂತೆ ಮಾಡಬಾರ್ದು. ಅದೇ ಹಣದಲ್ಲಿ ಬ್ಲಾಕೇಜ್ಗಳನ್ನು ಉಂಟು ಮಾಡುತ್ತೆ. ಹಣದ ಹರಿವಿನಲ್ಲಿ ಒಂದು ಸ್ಟ್ರಕ್ ಎನರ್ಜಿಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಹಣ ಕೆಲವೊಂದು ಸಾರಿ ನಿಮಗೆ ಮರಳಿ ಬರೋದೇ ಇಲ್ಲ. ಇಲ್ಲಾಂದರೆ ವ್ಯಾಪಾರದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಡಲ್ ಆಗುತ್ತೆ. ಈ ರೀತಿಯಲ್ಲಿ ಆಗುತ್ತೆ. ಯಾಕಂದರೆ ನೀವು ಕೊಟ್ಟದ್ದನ್ನು ಪದೇ ಪದೇ ಗಿಲ್ಟ್ ಫೀಲ್ ಮಾಡ್ತಾ ರೀತಿಯಲ್ಲಿ ಅದನ್ನು ಅಂದ್ಕೊಳ್ತಾ ಇರ್ತೀರ. ಅಯ್ಯೋ ನಾನು ಕೊಡಬಾರ್ದಿತ್ತು, ಅದೇ ನನಗೆ ಅದಕ್ಕಾರ ಆಗ್ತಿತ್ತು. ಈ ರೀತಿ ಯೋಚನೆ ಮಾಡಬಾರ್ದು. ಕೊಟ್ಟ ಮೇಲೆ ಅದರ ಬಗ್ಗೆ ಒಂದು ಗ್ರ್ಯಾಟಿಟ್ಯೂಡ್ ಇರಬೇಕು. ನಾನು ಅದನ್ನು ಒಂದು ಒಳ್ಳೆಯ ಕೆಲಸಕ್ಕೆ ಕೊಟ್ಟಿದ್ದೀನಿ ಅನ್ನೋ ರೀತಿಲಿ ನೀವು ಅಂದ್ಕೊಂಡಾಗ ಅದೇ ರೀತಿ ನೀವು ಕೊಟ್ಟ ಎನರ್ಜಿಯ ರೀತಿಲೇ ಅದು ಹಾಗೆ ಮರಳಿ ಮತ್ತೆ ನಿಮ್ಮ ಬಳಿ ಬರುತ್ತೆ. ಅದಕ್ಕೆ ನೀವು ಕೊಡಬೇಕಾಗಿರುವ ಗೌರವ ಹಾಗೆ ಒಂದು ಪ್ರೀತಿಯನ್ನು. ಹಾಗಾಗಿ ಹಿಂದೆ ಮಾಡಿದ ಶ್ರಮ ಈಗ ಫಲ ಕೊಡಲು ಆರಂಭ ಮಾಡಿದೆ. ಹೊಸ ಅವಕಾಶ ಅಥವಾ ಹೆಚ್ಚುವರಿ ಆದಾಯದ ದಾರಿಯನ್ನು ತೆರೆದುಕೊಳ್ಳುವಂತೆ ಮಾಡಿದೆ. ನೀವು ವ್ಯವಸಾಯ ಮಾಡ್ತಾ ಇದ್ದೀರಾ, ಅದರಲ್ಲೂ ಕೂಡ ನಿಮಗೆ ಅಭಿವೃದ್ಧಿ ಕೊಟ್ಟಿದೆ. ನೀವು ಬಾಬಾರವರನ್ನು ನೆನೆದು ಮಾಡಿದ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿಮಗೆ ತುಂಬ ನಷ್ಟ ಆಗಬೇಕು ಅಂದ್ಕೊಂಡಾಗಲೂ ನಷ್ಟ ಆಗಲಿಕ್ಕೆ ಬಿಟ್ಟಿಲ್ಲ. ಸಾಧಾರಣ ಮಟ್ಟಕ್ಕಾದರೂ ಅವರು ನಿಮ್ಮ ಭರವಸೆಯನ್ನು ಎತ್ತಿ ಹಿಡಿದಿದ್ದಾರೆ. ಈ ರೀತಿಯ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ನೀವು ಕೃತಜ್ಞರಾಗಬೇಕು. ಯಾವಾಗಲೂ ನಿಮ್ಮ ಕೃತಜ್ಞತೆ ಏನಿದೆಯಲ್ಲ ಅದೇ ನಿಮ್ಮನ್ನು ಮುಂದೆ ತಗೊಂಡು ಹೋಗುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಮತ್ತೆ ಹೊಸ ದಾರಿಯನ್ನು ತೆರೆದುಕೊಳ್ಳುವಂತೆ ಮಾಡುತ್ತೆ. ಹಾಗೆ ನಿಮಗೆ ಬೇಕಾದದ್ದನ್ನು ತಂದುಕೊಡುತ್ತೆ, ಅಂದರೆ ಆಕರ್ಷಣೆ ಮಾಡಿಕೊಡುತ್ತೆ. ಅಂದರೆ ಇದು ಅರ್ನ್ ಮತ್ತು ಡಿಸರ್ವ್ ಎರಡೂ ಸೇರಿದ ಅಬಂಡೆನ್ಸ್ ಆಗಿರುತ್ತೆ. ಅದರ ಬಗ್ಗೆ ನೆನಪಿಟ್ಕೊಳ್ಳಿ. ಅಂದರೆ ನೀವು ಒಂದು ಸಂಪಾದನೆಯನ್ನು ಮಾಡ್ಬೋದು, ಹಾಗೆ ನಿಮಗೋಸ್ಕರ ಏನಾದರೂ ಮುಂದಿನ ಭವಿಷ್ಯಕ್ಕೆ ಡಿಸರ್ವ್ ಕೂಡ ಮಾಡ್ಕೊಳ್ಬಹುದು. ಎರಡೂ ಸೇರಿದ ಒಂದು ಸಮೃದ್ಧಿಯ ದಾರಿ ನಿಮಗೋಸ್ಕರ ತೆರೆದುಕೊಳ್ತಾ ಇದೆ. ಹಾಗಾಗಿ ನೀವು ಮಾಡಿದ ಸಹಾಯ ಆಗಿರ್ಬೋದು, ಏನೋ ಒಂದು ಸೇವೆ ಮಾಡಿದಿರ, ಆಧ್ಯಾತ್ಮಿಕ ಪಯಣದಲ್ಲಿ ಒಂದು ನಿಸ್ಸಹಾಯಕರ ಸೇವೆ ಮಾಡಿರ್ಬೋದು, ನಿಮ್ಮ ಸತ್ಸಂಗ ಆಗಿರ್ಬೋದು, ಸತ್ಕಾರ್ಯಗಳಾಗಿರ್ಬೋದು, ಎಲ್ಲವೂ ನಿಮ್ಮ ಜೀವನದಲ್ಲಿ ಪರಿವರ್ತನೆನ ತರಲಿಕ್ಕಾಗಲೇ ಶುರು ಆಗಿದ್ದಾವೆ. ಅದರ ಒಂದು ಸಮೃದ್ಧಿಯ ಸೆಲೆ ನಿಮಗೆ ಈಗ ನಿಧಾನವಾಗಿ ಅರ್ಥ ಆಗ್ತಾ ಹೋಗುತ್ತೆ. ನಿಮಗೆ ಬೇಕಾದಷ್ಟು ಮಾತ್ರವಲ್ಲ, ನೀವು ಅದಕ್ಕೆ ಅರ್ಹವಾದಷ್ಟು ಸಮೃದ್ಧಿ ನಿಮ್ಮ ಕಡೆ ಹರಿದು ಬರುತ್ತೆ ಅನ್ನೋ ರೀತಿಲಿ ಇಲ್ಲಿ ಸೂಚನೆ ಸಿಗ್ತಾ ಇದೆ. ನಿಮ್ಮ ನೋವು ಆಗಿರ್ಬೋದು, ದುಃಖ ಆಗಿರ್ಬೋದು, ಸಮಸ್ಯೆ ಆಗಿರ್ಬೋದು, ಅನಾರೋಗ್ಯದ ಯಾವುದೇ ಒಂದು ಸ್ಥಿತಿ ಆಗಿರ್ಬೋದು, ಅದನ್ನು ಬಾಬಾರವರ ಪಾದಗಳಲ್ಲಿಟ್ಟು ಶರಣಾಗಿದ್ದೀರಾ. ಅಂದರೆ ಶರಣಾಗೋದು ಅಂದರೆ ನಿಮ್ಮ ಒಂದು ಪೂರ್ಣವಾದ ಒಂದು ನೆಗೆಟಿವ್ ಎನರ್ಜಿಯನ್ನು, ಇಲ್ಲ ಒಂದು ನಕಾರಾತ್ಮಕ ಚಿಹ್ನೆಗಳನ್ನು, ನಿಮ್ಮಲ್ಲಿರುವ ಎಲ್ಲ ರೀತಿಯ ಒಂದು ಚಿಹ್ನೆಗಳನ್ನು ಅವರ ಪಾದಗಳಲ್ಲಿ ನೀವು ಹಾಕಿಬಿಟ್ಟಿದ್ದೀರಾ ಸಂಪೂರ್ಣವಾಗಿ. ಈಗ ಅದರ ಭಾರ, ಅದನ್ನು ಸರಿಯಾಗಿ ಪರಿವರ್ತನೆ ಮಾಡಿಕೊಡುವ ಭಾರ ಗುರುವಿನದ್ದಾಗಿರುತ್ತೆ. ಇದನ್ನೇ ಸಮರ್ಪಣೆ ಅನ್ನೋದು. ಈ ಸಮರ್ಪಣೆಯನ್ನು ನೀವು ಮಾಡಿದ್ದೀರಾ ಅಂದರೆ ಅದರಲ್ಲಿ ಯಾವೆಲ್ಲ ರೀತಿಯಲ್ಲಿ ಪರಿವರ್ತನೆ ಮಾಡಬೇಕು, ಯಾವ ಸಮಯಕ್ಕೆ ಅದು ತಿರುವು ತಗೊಳ್ಬೇಕು, ಅದನ್ನು ನಿಮಗೆ ಹೇಗೆ ತಲುಪಿಸ್ಬೇಕು, ಹಾಗೆ ನಿಮಗೆ ಯಾವ ರೀತಿ ಒಂದು ಪಾಠವನ್ನು ಕಲಿಸ್ಬೇಕು, ಯಾವ ರೀತಿ ನಿಮಗೆ ಶಿಕ್ಷಣ ಸಿಗಬೇಕು, ಎಲ್ಲದಕ್ಕೂ ಒಂದು ಗೈಡೆನ್ಸ್ ಮಾಡ್ತಾ ಹೋಗ್ತಾರೆ ಗುರು. ಒಂದೇ ಸಮ ಅಂದರೆ ನೀವು ಈ ಕ್ಷಣ ಅವರಲ್ಲಿ ಸಮರ್ಪಣೆ ಆದರೆ, ದೃಢವಾದ ವಿಶ್ವಾಸವಿಟ್ಟು ಆ ಕ್ಷಣದಿಂದಲೇ ನಿಮ್ಮ ಬಗ್ಗೆ ಒಂದು ಸಿದ್ಧತೆ, ಅಂದರೆ ಒಂದು ಕೆಲಸ ಮಾಡಲಿಕ್ಕೆ ಶುರು ಮಾಡಿರ್ತಾರೆ ಗುರು. ಅದು ಎಲ್ಲ ಈಗ ನಡೀತಾ ಇರೋದ್ರಿಂದಲೇ ಈ ಬದಲಾವಣೆ. ಕರಿಯರ್ ಅಂದರೆ ವೃತ್ತಿ, ನೀವು ಯಾವ ಜಾಗದಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರೋ, ಇಲ್ಲ ಅಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು ಅಂತೇಳಿ ಬಯಸ್ತಾ ಇದ್ದೀರೋ, ಎರಡೂ ಕೂಡ ಸಾಧ್ಯತೆ ಇದೆ. ಕೆಲಸದಲ್ಲಿ
ನಿಮ್ಮನ್ನು ರೆಕಗ್ನೈಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹೊಸ ಜವಾಬ್ದಾರಿ ಅಥವಾ ಉನ್ನತ ಸ್ಥಾನ ಸಾಧ್ಯ ಹೆಚ್ಚಿದೆ. ಹಾಗೆ ನಿಮ್ಮ ಕೌಶಲ್ಯವನ್ನು ಸರಿಯಾದವರು ಗಮನಿಸ್ತಾರೆ. ಗೊಂದಲ ಇದ್ದರೆ ಮುಂದಿನ 11 ವಾರಗಳಲ್ಲಿ ಸ್ಪಷ್ಟತೆ ಸಿಗುತ್ತೆ. ಗುರುವಿನಲ್ಲಿ ಆ ವಿಚಾರವನ್ನಿಟ್ಟು ಶರಣಾಗಿಸಿ. ನೀವು ಅಂದ್ಕೊಳ್ತಾ ಇರ್ಬೋದು, ನಾನು ಇಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದೀನಿ, ಆದರೆ ನನ್ನ ಗುರುತಿಸ್ತಾ ಇಲ್ಲ ಕೆಲಸವನ್ನು, ನನ್ನ ಪ್ರಾಮಾಣಿಕತ್ವವನ್ನು ಅಂತೇಳಿ ನೀವು ಅಂದ್ಕೊಳ್ತಾ ಇದ್ದೀರಾ. ಆದರೆ ನಿಮ್ಮ ಮೇಲಿರುವವರು ಅದನ್ನು ಗುರುತಿಸದೇ ಇರಬಹುದು. ಆದರೆ ಅವರಿಗಿಂತ ಮೇಲೆ, ಎಲ್ಲರಿಗಿಂತ ಮೇಲಿರುವ ಆ ಗುರುವಾಗಿರ್ಬೋದು, ಆ ದೈವ ಶಕ್ತಿ ಆಗಿರ್ಬೋದು, ನಿಮ್ಮ ನಿಷ್ಠೆಯನ್ನು, ನಿಮ್ಮ ಪ್ರಾಮಾಣಿಕತ್ವವನ್ನು ಗುರುತಿಸಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ಅವರನ್ನು, ಯಾರು ನಿಮಗೆ ಬೆಲೆ ಕೊಡ್ತಾ ಇಲ್ಲ ಅವರನ್ನು ಬದಲಾಯಿಸುವ ಮೂಲಕ, ಇಲ್ಲ ಅಲ್ಲಿ ಒಂದು ಬದಲಾವಣೆಯ ಒಂದು ಶಕ್ತಿಯ ಎನರ್ಜಿಯನ್ನು ಮೂಡಿಸುವ ಮೂಲಕ ನಿಮ್ಮ ಬೆಲೆ ನಿಮಗೆ ಕೊಡಿಸಿಯೇ ತೀರ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಎಲ್ಲೇ ಇರಿ, ಎಲ್ಲಿಗೆ ಹೋಗಿ ಆತ್ಮವಿಶ್ವಾಸದಿಂದ ಮಾತನಾಡುವುದನ್ನು ಕಲೀರಿ. ಹಾಗೆ ನಿಮ್ಮ ಮೌಲ್ಯವನ್ನು ಯಾರ ಎದುರಿಗೂ ಕೂಡ ಕಡಿಮೆ ಮಾಡ್ಕೊಳ್ಳೋದು ಬೇಡ. ನಿಮ್ಮ ಮನಸ್ಥಿತಿ ಹೇಗೆ ದೃಢವಾಗ್ತಾ ಹೋಗುತ್ತೋ, ನಿಮ್ಮಲ್ಲಿ ಹೇಗೆ ಆತ್ಮವಿಶ್ವಾಸ ತುಂಬಿಸ್ಕೊಳ್ತಾ ಇದ್ದೀರೋ ಹಾಗೆ ದೇಹ ಕೂಡ ನಿಧಾನವಾಗಿ ಗುಣಮುಖವಾಗ್ತಾ ಇದೆ. ಕೆಲವು ವಿಚಾರಗಳಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಒಂದು ಬಗ್ಗೆ ನೀವು ಶಿಸ್ತನ್ನು ತಗೊಳ್ತಾ ಇದ್ದೀರಾ ಈಗ. ಅಂದರೆ ನಿಮ್ಮ ಬಗ್ಗೆನೂ ನೀವೀಗ ಕಾಳಜಿ, ಪ್ರೀತಿಯನ್ನು ಮಾಡ್ಕೊಳ್ಳೋಕೆ ಶುರು ಮಾಡಿದ್ದೀರಾ. ಹಿಂದೆ ಬೇರೆಯವರಿಗೋಸ್ಕರನೇ ಸಮರ್ಪಣೆ ಆಗಿದ್ರಿ, ಆದರೆ ಈಗ ಆ ಒತ್ತಡ ಕಡಿಮೆ ಆಗ್ತಾ ಇದೆ. ಹಾಗೆ ನೀವು ನಿಮ್ಮ ಬಗ್ಗೆನೂ ಕೂಡ ಈಗ ಕಾಳಜಿಯನ್ನು ವಹಿಸ್ತಾ ಇದ್ದೀರಾ, ಹಾಗೆ ಬೇರೆಯವರ ಕಾಳಜಿಯನ್ನು ಕೂಡ ಮಾಡಿಸ್ತಾ ಇದ್ದೀರಾ. ಇದರಿಂದ ಎರಡೂ ಒಂದು ಯಾವ ಬ್ಯಾಲೆನ್ಸ್ ಎನರ್ಜಿ ಮೂಡ್ತಾ ಇದೆ ಅಂದರೆ, ನಿಮಗೆ ದೈಹಿಕವಾಗಿ, ಮಾನಸಿಕವಾಗಿ ಈಗ ನೆಮ್ಮದಿ ಸಿಗ್ತಾ ಇದೆ. ಮನಸ್ಸು, ದೇಹ ಸಮತೋಲನದಲ್ಲಿ ಸಾಗ್ತಾ ಇದೆ. ವಿಶ್ರಾಂತಿ ಆಗಿರ್ಬೋದು, ನಿದ್ರೆ ಆಗಿರ್ಬೋದು, ಮತ್ತು ನೀರು ಕುಡಿಯೋದಾಗಿರ್ಬೋದು, ಸ್ವಲ್ಪ ಓಡಾಟ, ಸ್ವಲ್ಪ ಒಡನಾಟ, ಇವೆಲ್ಲವೂ ನಿಮ್ಮ ಜೀವನದ ಮೇಲೆ, ನಿಮ್ಮ ದೇಹದ ಮೇಲೆ ಔಷಧಿಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಹಾಗಾಗಿ ಪ್ರಕೃತಿಯ ಮಧ್ಯೆ ನೀವು, ಅಂದರೆ ನಿಮಗೆ ಪ್ರಕೃತಿಯ ಮಧ್ಯೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೆ ನೀವು ತೆರೆದ ಆಕಾಶವನ್ನು ನೋಡ್ಬೋದು. ಎರಡೂ ಕೈ ಚಾಚಿ ಆ ಆಕಾಶವನ್ನು ಅಪ್ಪಿಕೊಳ್ಳುವಂತೆ ನೀವು ಫೀಲ್ ಮಾಡ್ಕೊಳ್ಬೇಕು. ಖಂಡಿತ ಇದು ನಿಮಗೆ ಅಸಾಧ್ಯವಾದ ಒಂದು ನೆಮ್ಮದಿಯ ಅನುಭವವನ್ನು ತಂದುಕೊಡುತ್ತೆ. ಮನೆಯಿಂದ ಹೊರಗೆ ಹೋಗೋಕ್ಕಾಗೋದಿಲ್ಲ, ಹೊರಗಡೆ ಅಂಗಳಕ್ಕೆ ಬನ್ನಿ, ಇಲ್ಲ ಟೆರೆಸ್ ಮೇಲೆ ಹೋಗಿ, ರಾತ್ರಿ ಆಗಿರ್ಬೋದು, ಇಲ್ಲ ಮಲಗೋದಕ್ಕಿಂತ ಮೊದಲು, ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ, ಇಲ್ಲ ನಿಮಗೆ ಯಾವಾಗ ಸ್ವಲ್ಪ ಸಮಯ ಸಿಗುತ್ತೋ ಆ ಸಮಯದಲ್ಲಿ ಆಕಾಶದ ಕಡೆ ಎರಡೂ ಕೈ ಚಾಚಿ ಅಪ್ಪಿಕೊಳ್ಳುವ ರೀತಿಲಿ ನೀವು ಫೀಲ್ ಮಾಡಿದಾಗ, ನಿಮ್ಮ ಒಂದು ಸಂತೋಷದ ವಿಚಾರವನ್ನು ಹಂಚಿಕೊಂಡಾಗ, ನಿಮ್ಮ ಒಂದು ಕೃತಜ್ಞತಾ ಭಾವವನ್ನು ಕಂಡು ಅದು ಮರಳಿ ಅದೇ ರೀತಿಯ ಒಂದು ಸಂತೋಷವನ್ನು ನಿಮ್ಮ ಕಡೆ ಕೊಡುತ್ತೆ, ನಿಮ್ಮನ್ನು ರೆಕಗ್ನೈಸ್ ಮಾಡುತ್ತೆ. ಅಂದರೆ ನೀವು ಅವರಿಗೆ ಸಮಯ ಮಾಡಿಕೊಂಡು ಅವ್ರ ಹತ್ರ ಹೋಗಿ ಅವರು ಕೊಟ್ಟ ಒಂದು ಒಳ್ಳೆಯದನ್ನು ಹೇಳ್ತಾ ಇದ್ದೀರಲ್ಲ, ಕೃತಜ್ಞತೆ ಸಲ್ಲಿಸ್ತಾ ಇದ್ದೀರಲ್ಲ, ಅದನ್ನು ಅಲ್ಲಿ ರೆಕಗ್ನೈಸ್ ಮಾಡಲಾಗತ್ತೆ. ಹಾಗಾಗಿ ಯಾವಾಗಲೂ ನಮಗೆ ಸಿಕ್ಕಿರುವ ನೋವಿನ ಕಡೆನೇ ನಾವು ಗಮನ ಹರಿಸಬಾರ್ದು. ನಿಮಗೆ ಸಿಕ್ಕಿರೋ ಒಂದು ಒಳ್ಳೆಯ ಕ್ಷಣ, ಈ ದಿನ ನಿಮ್ಗೇನು ಒಂದು ಒಳ್ಳೆಯದಾಗಿದೆಯಲ್ಲ ಆ ಕ್ಷಣದ ನೆನಪು ಕೂಡ ನಿಮಗಿರಬೇಕು. ಅದಕ್ಕೋಸ್ಕರ ನೀವು ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಇದು ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಪರಿವರ್ತನೆಯನ್ನು ತರೋದ್ರ ಜೊತೆಗೆ ಮಾನಸಿಕ, ದೈಹಿಕ ಸದೃಢತೆಯನ್ನು ಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಇದರ ಒಂದು ಅಭ್ಯಾಸವನ್ನು ನೀವು ಈ ಸಮಯದಲ್ಲಿ ಮಾಡಿಕೊಳ್ಳೇಬೇಕು. ಯಾಕಂದರೆ ಕೆಲವರ ಎನರ್ಜಿ ಪ್ರಕಾರ ಇಲ್ಲಿ ತುಂಬ ಗೊಂದಲದಲ್ಲಿದ್ದೀರಾ. ನನ್ನ ಜೀವನದಲ್ಲಿ, ಅಂದರೆ ದಿನನಿತ್ಯದ ಜೀವನದಲ್ಲಿ ಒಂದು ದಿನ ನನಗೆ, ಒಂದು ಕ್ಷಣ ನನಗೆ ಸಂತೋಷ ಸಿಕ್ಕರೆ ಮರುಕ್ಷಣ ನನಗೆ ಸಂತೋಷ ಇಲ್ಲ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀರಲ್ಲ, ಆ ಒಂದು ಕ್ಷಣದ ಸಂತೋಷವನ್ನು ಗ್ರ್ಯಾಟಿಟ್ಯೂಡ್ ಅಂದರೆ ಕೃತಜ್ಞತೆಯ ಮೂಲಕ ಆ ಒಂದು ಬ್ರಹ್ಮಾಂಡಕ್ಕೆ ಸಲ್ಲಿಸಿ, ಆ ಭಗವಂತನ ಪಾದಗಳಿಗೆ ಸಮರ್ಪಣೆ ಮಾಡುವ ರೀತಿಯಲ್ಲಿ, ಆಗ ನೋಡಿ ನಿಮ್ಮ ಜೀವನದಲ್ಲಿ ಅದ್ಭುತ ಚಮತ್ಕಾರಗಳು ನಡೀಲಿಕ್ಕೆ ಶುರು ಮಾಡ್ತವೆ. ಇಲ್ಲ ಅಂದರೆ ಇವತ್ತು ಬೆಳಗಿನಿಂದ ಸಂಜೆವರೆಗೂ ನಿಮ್ಮ ದಿನದಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ನಿಮಗೆ ತುಂಬ ಖುಷಿ ಕೊಡ್ತು, ಆ ಕೆಲಸವನ್ನು ಬರೆದು ಬಿಡಿ, ಒಂದು ಡಬ್ಬಿಯಲ್ಲಿ ಹಾಕಿಡಿ. ದಿನನಿತ್ಯ ಒಂದೇ ಒಂದು ಯಾವುದು ನಿಮಗೆ ಸಂತೋಷ ಕೊಡುತ್ತೋ ಅದನ್ನು ದಿನನಿತ್ಯ ಬರಿಬೇಕು. ಒಂದು ಬಾಕ್ಸಲ್ಲಿ, ಯಾವುದೋ ಒಂದು ರಟ್ಟಿನ ಬಾಕ್ಸ್ ಇರುತ್ತಪ್ಪ, ಶೂ ತಂದಿರ್ತಿರೋ, ಇಲ್ಲ ಇನ್ಯಾವುದೋ ಒಂದು ಐರನ್ ಬಾಕ್ಸ್ ತಂದಿರ್ತಿರೋ, ಈ ಥರದ್ದು ಏನಾದರೂ ಒಂದು ಬಾಕ್ಸ್ ಇದ್ದರೆ, ಇಲ್ಲ ಒಂದು ಗಾಜಿನ ಭರಣಿ ಇದ್ದರೆ ಅದರಲ್ಲಿ ಹಾಕಿಡ್ತಾ ಬನ್ನಿ. ನಿಮ್ಮ ಒಂದು ಗ್ರ್ಯಾಟಿಟ್ಯೂಡ್ ಏನಿರುತ್ತಲ್ಲ, ಈ ಒಂದು ಕೃತಜ್ಞತಾ ಭಾವದ ಒಂದು ಪರಿಕಲ್ಪನೆ ನಿಮ್ಮ ಜೀವನದಲ್ಲಿ ಒಂದು ಮರೆಯಲಾಗದ ಒಂದು ಅನುಭವವನ್ನು ತಂದುಕೊಡುತ್ತೆ. ನಿಮ್ಮ ಜೀವನ ಹೇಗೆ ಸಮೃದ್ಧಿಯ ಕಡೆ ಹೋಗುತ್ತೆ ಅನ್ನೋದನ್ನು ನೋಡಿ, ಈ ವಿಚಾರವನ್ನು ಮಾಡಿ ನೋಡಿ. ನಾನು ಇದ್ರ ಬಗ್ಗೆ ಸಪ್ರೇಟಾಗಿ ಕೂಡ ವಿಡಿಯೋ ಮಾಡ್ತೀನಿ. ಈಗ ಇದರಲ್ಲಿ ನಿಮಗೆ ಒಂದು ಸೊಲ್ಯೂಷನ್ ಥರ, ಈಗಿನ ಒಂದು ಗಾಬರಿ ಆಗಿದ್ದೀರಾ ಅಂದರೆ ನನಗೆ ದಿನದಲ್ಲಿ ಒಂದು ಸಂತೋಷ ಸಿಕ್ಕರೆ 10 ಸಂತೋಷ ಸಿಗ್ತಾ ಇಲ್ಲ, ಅಂದರೆ ನೋವು ಸಿಗ್ತಾ ಇದೆ ಅಂತೇಳಿ ಏನು ಅಂದ್ಕೊಳ್ತಾ ಇದ್ದೀರಲ್ಲ, ಆ ಒಂದು 10 ದುಃಖವನ್ನು ಮರೆತುಬಿಟ್ಟು ಸಿಕ್ಕ ಒಂದು ಸಂತೋಷವನ್ನು ಬರೆದಿಟ್ಬಿಡಿ. ಈ ಅಭ್ಯಾಸ ಮಾಡ್ಕೊಳ್ತಾ ಬನ್ನಿ ದಿನನಿತ್ಯ. ನಂತರ ಇದನ್ನು ನೀವು ಮಾಡ್ತಾ ಬಂದಿದ್ದೀರಿ ಈಗ 3 ತಿಂಗಳು, ನಂತರ ನಾನು ಇದಕ್ಕೆ ಪರಿವರ್ತನೆಯ ರೂಪದಲ್ಲಿ ಬೇರೆಯದೊಂದು ವಿಡಿಯೋ ಮಾಡ್ತಾ ಹೋಗ್ತೀನಿ, ಏನು ಮಾಡಬೇಕು ಅಂತೇಳಿ. ಅಲ್ಲಿವರೆಗೂ ಬರೀತಾ ಇರಿ, ಕಾಯ್ತಾ ಇರಿ, ಆ ವಿಡಿಯೋ ನಿಮಗೆ ಆದಷ್ಟು ಬೇಗನೆ ಸಿಗುತ್ತೆ. ಹೀಗೆ ಈ ಪ್ರಕೃತಿಯ ಜೊತೆ ಆಗಿರ್ಬೋದು, ಬ್ರಹ್ಮಾಂಡದ ಜೊತೆ ಆಗಿರ್ಬೋದು, ಭಗವಂತನ ಜೊತೆ ಆಗಿರ್ಬೋದು, ನೀವು ಹೇಗೆ ಮಾತನ್ನು ಆಡಲಿಕ್ಕೆ ಶುರು ಮಾಡ್ತೀರೋ ಅದೇ ತರಹ ನಿಮ್ಮ ದೇಹ ನಿಮ್ಮ ಮಾತನ್ನು ಕೇಳಿಸ್ಕೊಳ್ಳೋಕೆ ಶುರು ಮಾಡುತ್ತೆ. ಪ್ರೀತಿಯಿಂದ ಮಾತನಾಡುವ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಆತುರ ಬೇಡ.
ಹೋಲಿಕೆಯನ್ನು ನಿಲ್ಲಿಸಿ. ಬೇರೆಯವರ ಜೀವನದ ಜೊತೆ ಆಗಿರ್ಬೋದು, ಬೇರೆಯವರ ಜೊತೆ ಆಗಿರ್ಬೋದು, ನಿಮ್ಮನ್ನು ನೀವು ಹೋಲಿಕೆ ಮಾಡ್ಕೊಳ್ಳೋದು ಬೇಡ. ನಿಮ್ಮ ಎನರ್ಜಿನೇ ಬೇರೆ, ಅವರ ಎನರ್ಜಿನೇ ಬೇರೆ. ನಿಮ್ಮ ಎನರ್ಜಿಗೂ ಕೂಡ ನೀವು ಏನು ಬೇಕದನ್ನು ಪಡ್ಕೊಳ್ಳೋ ಶಕ್ತಿ ಇದೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಅಂದರೆ ಅಲ್ಲಿಗೆ ನೀವು ಇಲ್ಲಿ ಏನನ್ನು ತಿಳ್ಕೊಳ್ಬೇಕು ಅಂದರೆ, ನಿಮ್ಮನ್ನು ಗೌರವಿಸಿ, ನಿಮ್ಮನ್ನು ಪ್ರೀತಿಸಿ, ನಿಮ್ಮನ್ನು ಆಧರಿಸಿ. ಈ 3 ತತ್ವಗಳನ್ನು ಮರಿಬೇಡಿ ಜೀವನದಲ್ಲಿ. ನಿಮ್ಮನ್ನು ನೀವು ಯಾವಾಗ ಕಡೆಗಣಿಸ್ತೀರೋ ಆಗ ನಿಮಗೆ ಸಿಗೋದೆಲ್ಲ ಕಡೆಗಣಿಸ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಹಾಗಾಗಿ ನಿಮ್ಮ ದಾರಿಯಲ್ಲಿ ಒಂದು ಬಲವಾದ ನಂಬಿಕೆ ಇಟ್ಟು ಸಾಗಿ. ಯಾರದ್ದು ಸಹಾಯ ಬೇಡ, ಸಿಗಲ್ಲ ಅನ್ನೋ ರೀತಿಯಲ್ಲಿ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಭಗವಂತನೇ ನನ್ನ ಜೊತೆಗಿದ್ದಾರೆ, ಗುರುವೇ ನನ್ನ ಜೊತೆಗಿದ್ದಾರೆ, ನಾನು ಮಾಡ್ತಾ ಇರುವ ಉತ್ತಮ ಕರ್ಮಗಳ ಫಲವೇ ನನ್ನ ಜೊತೆಗಿದೆ, ಸಾಕು ನನಗೆ ಅನ್ನೋ ರೀತಿಲಿ ಅವು ನನಗೆ ಸಹಾಯ ಮಾಡ್ತವೆ ಅನ್ನೋ ರೀತಿಲಿ ನೀವು ಯಾವಾಗ ಮುಂದೆ ಹೋಗ್ತಿರೋ, ಯಾರ ಬೆಂಬಲವಿಲ್ಲದೆ ನೀವು ಬೆಳಿತೀರಾ. ಯಾಕಂದರೆ ನಿಮ್ಮ ಜೊತೆ ಭಗವಂತ ಇರ್ತಾರೆ, ಗುರುವಿರ್ತಾರೆ. ಅದರ ಬಗ್ಗೆ ಗ್ರ್ಯಾಟಿಟ್ಯೂಡ್ ಆಗಿ ನಿಮ್ಮ ಜೀವನದಲ್ಲಿ ನೀವು ಮುಂದುವರಿರಿ. ಭರವಸೆ ಕಳ್ಕೊಳ್ಬೇಡಿ. ಭರವಸೆ ಯಾರೂ ತುಂಬಲಿಕ್ಕೆ ಬರೋದಿಲ್ಲ. ನಿಮ್ಮ ಭರವಸೆ ನೀವೇ ಆಗಿ ನಿಲ್ಲಬೇಕು, ಆಗಲೇ ಯಾರಾದರೂ ಬರೋದು. ನೀವು ನಿಮ್ಮನ್ನು ಕಂಡುಕೊಂಡಾಗಲೇ ಯಾರಾದರೂ ನಿಮ್ಗೆ ಎದುರಿಗೆ ಬಂದು ಸಹಾಯ ಮಾಡ್ಲಿಕ್ಕೆ ಬರೋದು. ನಿಮ್ಮನ್ನೇ ನೀವು ಕಡೆಗಣಿಸ್ಕೊಂಡಾಗ ಯಾರೂ ನಿಮ್ಮ ಬಳಿ ಬರೋದಿಲ್ಲ ಸಹಾಯ ಮಾಡೋಕ್ಕೆ. ಅವ್ರು ಇನ್ನೂ ನಿಮ್ಮನ್ನು ಕುಗ್ಗಿಸ್ಬಿಡ್ತಾರೆ ನೆಗೆಟಿವ್ ವಿಚಾರಗಳಿಂದ. ಹಾಗಾಗಿ ಯಾವುದಕ್ಕೂ ಹೆದರೋದು ಬೇಡ. ಇಲ್ಲಿ ಎಲ್ಲದಕ್ಕೂ ಒಂದು ಪರಿವರ್ತನೆ ಅನ್ನೋದು ಇದ್ದೇ ಇದೆ. ಭಗವಂತನ ಶಕ್ತಿ ನಿರ್ಧಾರ ಮಾಡೋದು, ಮನುಷ್ಯರಲ್ಲ ನಮ್ಮ ಯೋಗ್ಯತೆಯನ್ನು ನಿರ್ಧಾರ ಮಾಡೋದು. ಅದರ ಬಗ್ಗೆ ಆಲೋಚನೆ ಮಾಡಿ ಮುಂದೆ ಹೋಗಿ. ನೀವು ಸಮೃದ್ಧಿ, ಯಶಸ್ಸು ಮತ್ತು ಆರೋಗ್ಯದ ಶಕ್ತಿಯಲ್ಲಿ ಇದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಏನೋ ಸಿಕ್ಕಿದೆ ಅದು ಗುರುವಿನ ಕೃಪೆ, ಏನೋ ಸಿಕ್ಕಿಲ್ಲ ಅದು ಗುರುವಿನ ಕೃಪೆ. ಯಾಕಂದರೆ ನಿಮಗೆ ಕಾಣದ್ದು ಅವ್ರಿಗೆ ಕಾಣಿಸ್ತಾ ಇದೆ. ಆ ವಿಚಾರದ ಮೇಲೆ ನಂಬಿಕೆ ಇಡಿ. ಆಗ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆಗಳು ತನ್ನಿಂದ ತಾನೇ ಕಾಣ್ತಾ ಹೋಗ್ತೀರಾ. ಯಾರೋ ಏನೋ ಹೇಳ್ತಾ ಇದ್ದಾರೆ, ನಿಮ್ಮನ್ನು ಕುಗ್ಗಿಸ್ತಾ ಇದ್ದಾರೆ, ಆಡ್ಕೊಂಡು ನಗ್ತಾ ಇದ್ದಾರೆ, ನಿಮ್ಮ ಉದ್ದೇಶಗಳಿಗೆ ಹೀಯಾಳಿಸ್ತಾ ಇದ್ದಾರೆ. ಅವರಿಂದ ಏನು ಸಾಧನೆ ಮಾಡೋಕ್ಕಾಗೋದಿಲ್ಲಪ್ಪ, ಅವ್ರ ಜೀವನ ಅಷ್ಟೇ ಅನ್ನೋ ರೀತಿಯಲ್ಲಿ ವ್ಯರ್ಥವಾದ ಮಾತುಗಳನ್ನು ಆಡ್ತಾ ಇದ್ದಾರೆ. ಆ ಮಾತುಗಳ ಬಗ್ಗೆ ಗಮನ ಕೊಡಬೇಡಿ. ನಿಮ್ಮ ಸತ್ಯವನ್ನು ಅವು ಬದಲಾಯಿಸಲಾರವು, ನಿಮ್ಮ ಉದ್ದೇಶವನ್ನು ಆ ನೆಗೆಟಿವ್ ಎನರ್ಜಿ ಬದಲಾಯಿಸಲಾರದು. ನೀವು ಎಲ್ಲಿಯವರೆಗೂ ಆ ಮಾತುಗಳ ಬಗ್ಗೆ ಗಮನ ಕೊಡೋದಿಲ್ವೋ ಅಲ್ಲಿಯವರೆಗೂ. ಹಾಗಾಗಿ ಅವುಗಳನ್ನು ಇಗ್ನೋರ್ ಮಾಡಿ, ಅಂತ ಜನರನ್ನು ಇಗ್ನೋರ್ ಮಾಡಿ ಮೆಟ್ಟಿಲುಗಳನ್ನು ಮಾಡಿಕೊಂಡು ಮುಂದೆ ಹೋಗಿ ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಸೂಯೆಯಿಂದ ಮಾತನಾಡ್ತಾ ಇದ್ದಾರೆ. ಎಲ್ಲಿ ಅವರ ಒಂದು ವಿಚಾರವನ್ನು ಸಾಕಾರಗೊಳಿಸ್ಕೊಳ್ಳೋಕೆ ಆಗ್ತಾ ಇಲ್ವಲ್ಲ, ಆ ಸಮಯದಲ್ಲಿ ಅವರು ನಿಮ್ಮನ್ನೂ ಕೂಡ ತಡೀತಾ ಇದ್ದಾರೆ ಅವರ ಎನರ್ಜಿಯಿಂದ. ಅವರಿಗೇನಾಗೋದಿಲ್ಲ, ಅದನ್ನು ನಿಮ್ಮ ಮೂಲಕ ಆ ಒಂದು ನೆಗೆಟಿವ್ ಎನರ್ಜಿಯ ಭಾರವನ್ನು ಹಾಕ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಹೆದರೋದು ಬೇಡ, ಕುಗ್ಗೋದು ಬೇಡ. ಭಗವಂತನ ಆಶೀರ್ವಾದ ಇದೆ. ಆ ಆಶೀರ್ವಾದದ ಮೇಲೆ ನಂಬಿಕೆ ಇಟ್ಟು ಮುಂದೆ ಹೋಗಿ. ತಾಯಿ ತಂದೆಯನ್ನು ಎಂದಿಗೂ ಕೂಡ ಕಡೆಗಣಿಸೋದು ಬೇಡ. ಇದು ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಪೆಟ್ಟನ್ನು ಕೊಡುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ನಿಮ್ಮ ಬೆಳವಣಿಗೆಯನ್ನು ನೀವು ಅಪೂರ್ಣಗೊಳಿಸ್ಕೊಂಡಂತೆ ನಿಮ್ಮ ತಂದೆ ತಾಯಿಯನ್ನು ಕಡೆಗಣಿಸಿದ್ರೆ ಅನ್ನೋ ರೀತಿಯಲ್ಲಿ ಕೆಲವರು ನಿಮ್ಮನ್ನು ತಡೀತಾ ಇದ್ದಾರೆ ಅಂದರೆ ಅವರಿಗೆ ಅದು ಅಪೂರ್ಣವಾಗಿರುತ್ತೆ, ಅದನ್ನು ಕೈಗೂಡಿಸ್ಕೊಳ್ಳೋಕ್ಕಾಗಿರಲ್ಲ. ಇಲ್ಲ, ಅವರಿಗೆ ಒಂದು ನೋವು ಸಿಕ್ಕಿರುತ್ತೆ, ಆ ನೋವಿನಿಂದನೂ ಕೂಡ ನಿಮ್ಮನ್ನು ಎಲ್ಲೋ ಒಂದು ರೀತಿಯಲ್ಲಿ ತಡೀತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಲಾಗದೆ ತೀರ್ಪು ನೀಡ್ತಾ ಇದ್ದಾರೆ. ಇದು ನಿಮ್ಮ ತಪ್ಪಲ್ಲ, ಅವರ ತಪ್ಪು. ಹಾಗಾಗಿ ಮುಂದೆ ಸಾಗಿ. ಬೇರೆಯವರ ಚುಚ್ಚು ಮಾತಿನ ಅರ್ಥ ನಿಮ್ಮನ್ನು ನಿಲ್ಲಿಸೋದಲ್ಲ, ನಿಮ್ಮನ್ನು ಪ್ರೇರಣೆ ಕೊಟ್ಟು ಮುಂದೆ ತಳ್ಳೋದು. ಇದು ಕರ್ಮದ ಉದ್ದೇಶ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಅವರ ಮಾತುಗಳು ಅವರ ಮನಸ್ಥಿತಿಯ ಪ್ರತಿಬಿಂಬ, ನಿಮ್ಮ ಬಗ್ಗೆ ಅಲ್ಲ, ಅವರ ಒಳಗಿನ ಕೊರತೆಗಳ ಬಗ್ಗೆ. ನಿಜವಾಗಿರುವುದು ಸಮಯಕ್ಕೆ ತಾನೇ ಹೊರಬರುತ್ತೆ. ಮೌನವೇ ನಿಮ್ಮ ಶಕ್ತಿಯಾಗಿದೆ. ಈ ಸಮಯದಲ್ಲಿ ಅವರ ವ್ಯರ್ಥ ಮಾತಿಗೆ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ. ಮುಂದೆ ಹೋಗಿ. ಪ್ರತಿಕ್ರಿಯಿಸಬೇಕೆಂಬ ಅಗತ್ಯವೇ ಏನಿಲ್ಲ. ನಿಮ್ಮ ಶಕ್ತಿ ಅವರಿಗೆ ವಿವರಿಸುವಲ್ಲಿ ವ್ಯರ್ಥವಾಗಿ ಸಮಯವನ್ನು ಹಾಳು ಮಾಡ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನಿಮ್ಮ ಕೆಲಸ ಮತ್ತು ಶಾಂತಿಯಲ್ಲಿ ಫೋಕಸ್ ಇಡಿ. ನಿಮ್ಮ ಶಾಂತಿ ನಿಮ್ಮ ರಕ್ಷಣೆಯಾಗಿದೆ. ಹಾಗೆ ಗುರುವಿನ ಭರವಸೆ ನಿಮ್ಮ ಜೊತೆ ಸಾಗ್ತಾ ಇದೆ. ನಿಮ್ಮ ಸತ್ಯಕ್ಕೆ ಸಾಕ್ಷಿ ನೀವೇ. ನಿಮ್ಮ ಬೆಳಕು ನಿಮ್ಮನ್ನು ರಕ್ಷಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ನೀವು ಸರಿಯಾದ ದಾರಿಯಲ್ಲಿದ್ದೀರಾ ಅನ್ನೋ ರೀತಿಯಲ್ಲಿ ಬಾಬಾ ಪ್ಲಸ್ ಕೂಡ ಮಾಡ್ತಾ ಇದ್ದಾರೆ. ಮನಸ್ಸಿಗೆ ನೋವಾಗಿದ್ದರೆ ಕ್ಷಮಿಸ್ಬಿಡಿ ಅವರನ್ನು ಒಂದ್ಸಾರಿ. ಆ ಶಾಂತಿ, ಆ ಕ್ಷಮೆ ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗುತ್ತೆ. ಅತಿಯಾಗಿ ಯೋಚಿಸೋದನ್ನು ಮೊದಲು ಬಿಡಿ. ನಿಮ್ಮ ಮೌಲ್ಯವನ್ನು ನೀವು ಅರಿತರೆ ಸಾಕು. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಇನ್ನಷ್ಟು ಗಟ್ಟಿಗೊಳಿಸುವ ಹಂತವಾಗಿದೆ ಅನ್ನೋ ರೀತಿಲಿ ನಾನು ನನ್ನ ಶಕ್ತಿಯಲ್ಲಿ ಸುರಕ್ಷಿತನಾಗಿದ್ದೇನೆ. ನನ್ನ ಜೊತೆ ಬಾಬಾರವರ ಅನುಗ್ರಹ ಆಶೀರ್ವಾದವಿದೆ. ಬೇರೆಯವರ ಮಾತುಗಳು ನನ್ನನ್ನು ಯಾವುದೇ ಕಾರಣಕ್ಕೂ ಸ್ಪರ್ಶ ಮಾಡೋದಿಲ್ಲ. ನಾನೇನು ಅಂದ್ಕೊಂಡಿದ್ದೀನೋ ಆ ಗುರಿಯನ್ನು ಸಾಧಿಸ್ತೀನಿ. ಇದು ನಿಮ್ಮ ಅಫರ್ಮೇಷನ್ ಆಗಿದೆ ಇಂದಿನದ್ದು. ನೀವು ಹೇಳ್ಕೊಳ್ಳಿ. ಹಾಗೆ ರಾತ್ರಿ ಮಲಗಿ ಬೆಳಗ್ಗೆ ನಿಮ್ಮ ದಿನನಿತ್ಯದ ಕರ್ಮಗಳನ್ನು ಮಾಡೋದ್ರ ಕಡೆ ಗಮನ ಕೊಡಿ. ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ಮೆಸೇಜ್ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದೆ. ಸ್ಪಷ್ಟವಾದ ನಿರ್ಧಾರವನ್ನು ತಗೊಳ್ಳಿಕ್ಕೆ ಸಹಾಯ ಮಾಡಿದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.